ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಮತ್ತು AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ AB ಪ್ರಾಪರ್ಟೀಸ್ನವರು. ಇದಲ್ಲದೆ 5 ವರ್ಷಗಳ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಹಾಗೂ ಜ್ಯುವೆಲ್ಲರಿ ಪಾರ್ಟ್ನರ್ ನವರತ್ನ ಜ್ಯುವೆಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ. ವೀಕ್ಷಕರೇ, ನವರತ್ನ ಜ್ಯುವೆಲರ್ಸ್ನ ಶಾಖೆಗಳು ಇರುವಂಥದ್ದು ಬೆಂಗಳೂರಿನ ರಾಜಾಜಿನಗರ, ಜಯನಗರ ಮತ್ತು MG ರಸ್ತೆಯಲ್ಲಿ. ಇಲ್ಲಿ ನೀವು 1 ಗ್ರಾಂ ಚಿನ್ನವನ್ನು ಕೊಂಡ್ಕೊಂಡ್ರೆ ನಿಮಗೆ ಉಚಿತವಾಗಿಯೂ ಸಿಗ್ತಾ ಇದೆ 1 ಗ್ರಾಂ ಬೆಳ್ಳಿ. ಖಂಡಿತವಾಗಿಯೂ ಹಿಂದೆ ಭೇಟಿ ಕೊಡಿ, ನಿಮ್ಮ ಅದೃಷ್ಟದ ಆಭರಣಗಳನ್ನು ಖರೀದಿಸಿ. ನವರತ್ನ ಜ್ಯುವೆಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ ಅಂತ ಹೇಳ್ತಾ ವೀಕ್ಷಕರೇ, ಬುಧವಾರ ಇವತ್ತು ಈ ಶುಭ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, ದ್ವಾದಶ ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿ ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಅತ್ಯಂತ ಪುರಾಣವಾಗಿರುವಂತಹ ಪುರಾತನ ಪ್ರಸಿದ್ಧ ವರ್ಷದಲ್ಲಿ 15 ದಿನಗಳು ಮಾತ್ರ ದರ್ಶನ ನೀಡುವಂತಹ ಹಾಸನ ಜಿಲ್ಲೆಯ ಹಾಸನಾಂಬೆಯ ದರ್ಶನ ನಿನ್ನೆಗೆ ಸಮಾಪ್ತಿಯಾಗಿದೆ. ಇನ್ನು ಯಾರಿಗೆಲ್ಲ ಹಾಸನಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ, ದರ್ಶನ ಪಡೆಯೋದಕ್ಕೆ ಸಾಧ್ಯವಾಗಿಲ್ಲ, ನೀವೆಲ್ಲರೂ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹಾಸನಾಂಬೆಯ ದರ್ಶನವನ್ನು ಮಾಡಬಹುದು. ಬನ್ನಿ, ಹಾಗಿದ್ರೆ ಬುಧವಾರದ ಈ ಶುಭ ದಿನದ ಕಾರ್ಯಕ್ರಮದಲ್ಲಿ ಹಾಸನಾಂಬೆಯ ದರ್ಶನ ಮಾಡ್ಕೊಂಡು ಬರೋಣ. ಹಾಸನಾಂಬೆ ನಮೋ ಹಾಸನಾಂಬೆ, ಹಾಸನಾಂಬೆ ನಮೋ ಹಾಸನಾಂಬೆ, ಹಾಸನಾಂಬೆ ನಮೋ ಹಾಸನಾಂಬೆ, ಹಾಸನಾಂಬೆ ನಮೋ ಹಾಸನಾಂಬೆ. ಹಾಸನಾಂಬೆಯ ನಾಮವೇ ಜೀವಚೇತನ, ಹಾಸನಾಂಬೆಯ ದರ್ಶನ ರೋಮಾಂಚನ, ಹಾಸನಾಂಬೆಯ ನಾಮವೇ ಜೀವಚೇತನ, ಹಾಸನಾಂಬೆಯ ದರ್ಶನ ರೋಮಾಂಚನ. ಕಾಯ ನೋಡಲು ಜನ್ಮ ಪಾವನ, ಕಾಯ ನೋಡಲು ಜನ್ಮ ಪಾವನ, ಹಾಸನಾಂಬೆ ಒಲಿಯಲು ಧನ್ಯ ಜೀವನ. ಹಾಸನಾಂಬೆ ನಮೋ ಹಾಸನಾಂಬೆ, ಹಾಸನಾಂಬೆ ನಮೋ ಹಾಸನಾಂಬೆ.
ಸಾಧ್ಯವಾಗಿರಲಿಲ್ವೋ ನಮ್ಮ ಕಾರ್ಯಕ್ರಮದ ಮುಖಾಂತರ ನಿಮಗೆ ದರ್ಶನ ಸಿಕ್ಕಿದೆ ಅಂತ ಭಾವಿಸ್ತೇವೆ. ನಿಮ್ಮ ಮನಸ್ಸಿಗೆ ಸಂತೋಷ ಸಮಾಧಾನ ಆಗಿದೆ ಅಂತ ಭಾವಿಸ್ತೇವೆ. ಬನ್ನಿ ಹಾಗಿದ್ರೆ ಈಗ ಗುರುಜನರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿವೃದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಬುಧವಾರದ ವಿಶೇಷವಾಗಿರ್ತಕ್ಕಂತಹ ಈ ದಿನ ಕಾರ್ತಿಕ ಮಾಸ. ಎಲ್ಲೆಲ್ಲೂ ಬೆಳಕು, ಎಲ್ಲೆಲ್ಲೂ ದೀಪಗಳ ಸಾಲು. ದೀಪಗಳ ಸಾಲು ಕಾರ್ತೀಕದಲ್ಲೇ ಬಹಳ ವಿಶಿಷ್ಟತೆ, ವಿಶೇಷತೆ. ಕಾರ್ತೀಕ ಮಾಸದ ಒಂದೊಂದು ದಿನವೂ ಸಹಿತ ಶಿವಾರಾಧನೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಶಿವಾರಾಧನೆ ನಡೆಸುವಂತಹ ಸಾನ್ನಿಧ್ಯ ಅಲ್ಲಿ ಒಂದು ಪುಷ್ಕರಣಿ ಇದ್ದರೆ, ಪುಷ್ಕರಣಿ ಅಂದರೆ ಕಲ್ಯಾಣಿ, ಕಲ್ಯಾಣಿ ಅಂತಲೋ ಅಥವಾ ದೇವಾಲಯದಲ್ಲಿರ್ತಕ್ಕಂತಹ ಒಂದು ಒಂದು ತೀರ್ಥದ ಕೊಂಡ ಅಂತಲೋ ಹೇಳ್ತಕ್ಕಂಥದ್ದು ಒಂದು. ಒಟ್ಟಾರೆ ಹೇಳಬೇಕಂದ್ರೆ ಆ ತೀರ್ಥದ ಸ್ಥಳ ಅಥವಾ ಕಲ್ಯಾಣಿ ಅಥವಾ ಅಲ್ಲಿರ್ತಕ್ಕಂಥ ಸರೋವರ, ಹೀಗೆ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲಿ ಆ ಸಾನ್ನಿಧ್ಯದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು. ಸಾನ್ನಿಧ್ಯದಲ್ಲಿ ಸ್ನಾನ ಮಾಡಬೇಕು, ಅನಂತರ ಅಲ್ಲಿರ್ತಕ್ಕಂತಹ ಭಗವಂತನ ದರ್ಶನ ಮಾಡಬೇಕು. ಇಂತಹ ದರ್ಶನ ಭಾಗ್ಯ ಯಾರೊಬ್ಬರಿಗೆ ಸಿಕ್ಕಿದ್ರೂ ಅದು ಅವರ ಪೂರ್ವಜನ್ಮದ ಪುಣ್ಯ ಅಂತಲೇ ತಿಳ್ಕೋಬೋದು. ಹಾಗಾಗಿ ಕಾರ್ತಿಕ ಮಾಸ ಬಂತು ಅಂದರೆ ಸಾಕಷ್ಟು ಜನ ಪುಣ್ಯಕ್ಷೇತ್ರಗಳತ್ತ ಧಾವಿಸ್ತಾರೆ. ಪುಣ್ಯಕ್ಷೇತ್ರಗಳು ಹೊರಡ್ತಕ್ಕಂಥದ್ದು, ತೀರ್ಥ ಸ್ನಾನ ಮಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಪುಷ್ಕರಣಿ ಅಥವಾ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಿ ಅಲ್ಲಿನ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿ ಕೊಡುವಂಥ ಆ ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು. ಇದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ಧರ್ಮಸ್ಥಳ, ನೇತ್ರಾವತಿ ಸ್ನಾನ, ಮಂಜುನಾಥನ ದರ್ಶನ, ಅನ್ನಪೂರ್ಣೇಶ್ವರಿಯ ಮಹಾಪ್ರಸಾದ, ಇದು ಮೂರು ಧರ್ಮಸ್ಥಳ. ಹಾಗಾಗಿ ಕಾರ್ತಿಕ ಮಾಸ ಬಂತು ಅಂದರೆ ಧರ್ಮಸ್ಥಳದಲ್ಲಿ ಜನ ಕಿಕ್ಕಿರಿತಾ ಇರ್ತಾರೆ, ಸಾಲುಗಟ್ಟಿ ನಿಲ್ತಾರೆ, ಸ್ವಾಮಿಯ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ದರ್ಶನವನ್ನು ಮಾಡ್ತಾರೆ. ಈ ಕಾರ್ತಿಕ ಮಾಸವೇ ಹಾಗೆ. ಕಾರ್ತಿಕ ಮಾಸದಲ್ಲಿ ಅದಕ್ಕೋಸ್ಕರನೇ ಕಾರ್ತಿಕ ಮಾಸ ಶಿವನ ಆಸ್ಥಾನ, ಜೊತೆಗೆ ಪ್ರತಿಯೊಬ್ಬರ ವಾಸ್ತುಗಳಲ್ಲೂ ಸಹಿತ ದೀಪಾರಾಧನೆ ಮಾಡ್ತಕ್ಕಂಥದ್ದು, ದೀಪಗಳನ್ನು ಹಚ್ಚುವಂಥದ್ದು. ಇನ್ನು ದೀಪಗಳ ಹಬ್ಬ ದೀಪಾವಳಿ ಮೊನ್ನೆಯಷ್ಟೇ ಆಯಿತು. ಆದರೂ ನಿರಂತರವಾಗಿ ಸಾಲು ಅಂದರೆ ಈ ಒಂದು ಬರ್ತಕ್ಕಂಥ ಶುಕ್ಲ ಪಕ್ಷದವರೆಗೂ ನಿರಂತರವಾಗಿ ದೀಪಾರಾಧನೆ ಮಾಡ್ತಾರೆ. ಕಾರ್ತಿಕದ ಸಂಪೂರ್ಣವಾದಂತಹ ಈ ಕಾರ್ತಿಕ ಮಾಸ ದೀಪಗಳ ಮಾಸ, ದೀಪಗಳನ್ನೇ ಹಚ್ಚುವಂಥದ್ದು ಅಂತಲೂ ಹೇಳ್ತಾರೆ. ಇನ್ನು ಉತ್ವಾನ ದ್ವಾದಶಿ, ದ್ವಾದಶಿ ಬಂತು ಅಂದರೆ ಅದರಲ್ಲಿ ಮತ್ತಷ್ಟು ವಿಶೇಷ. ಏಕಾದಶಿ, ದ್ವಾದಶಿ, ಅದರಲ್ಲೂ ಕಿರುದೀಪಾವಳಿ ಅಂತಕ್ಕಂತಹದ್ದು. ಕಿರುದೀಪಾವಳಿ ಇನ್ನು ವಿಶೇಷವಾಗಿ ಬೆಟ್ಟದ ನೆಲ್ಲಿ ಗಿಡ, ಆ ಬೆಟ್ಟದ ನೆಲ್ಲಿ ಗಿಡದಲ್ಲಿ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಬೆಟ್ಟದ ನೆಲ್ಲಿ ಗಿಡ ಎಲ್ಲಿದೆಯೋ ದಾತ್ರಿವನ, ದಾತ್ರಿ ವೃಕ್ಷ ಅಥವಾ ದಾತ್ರಿಯ ಆ ವಿಶೇಷವಾಗಿ ದಾತ್ರಿ ಅಂದರೆ ಬೆಟ್ಟದ ನೆಲ್ಲಿ ಅಂತ. ಆ ಬೆಟ್ಟದ ನೆಲ್ಲಿ ಗಿಡದಲ್ಲೇ ಅಲ್ಲೇ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾಗಿದೆ. ಹೀಗೆ ಒಂದ ಎರಡ ಕಾರ್ತಿಕ ಮಾಸ ಅಂದರೆ ಹಬ್ಬಗಳ ಮಾಸ. ಹಬ್ಬಗಳಲ್ಲಿ ಆ ಪ್ರತಿ ದಿನವೂ ಸಹಿತ ನಾವು ಆಚರಣೆ ಮಾಡುವಂತಹ ಅನುಷ್ಠಾನ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆಚರಣೆ ಮಾಡ್ತೀವೋ ಅಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ. ಈ ಒಂದೊಂದು ಮಾಸಗಳಲ್ಲೂ ಸಹಿತ ಪ್ರತಿ ಮಾಸಗಳಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ. ಆದರೆ ಕಾರ್ತಿಕ ಮಾಸದಲ್ಲಿ ಮಾತ್ರ ಬಹಳ ವೈಶಿಷ್ಟ್ಯವೇ ವೈಶಿಷ್ಟ್ಯ. ಯಾಕೆಂದರೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ. ಹಾಗೆ ಶಿವನ ಬೇಡಿಕೆಯಲ್ಲಿ, ಶಿವನ ಮುಂದೆ ಬೇಡಿಕೆ ಇಟ್ಟಾಗ ಆತ ಏನನ್ನೂ ಚಿಂತನೆ ಮಾಡೋದಿಲ್ಲ, ಎಲ್ಲವನ್ನೂ ದಯಪಾಲಿಸ್ತಿರ್ತಾನೆ. ಅದಕ್ಕಾಗಿ ಶಿವನ್ನ ಬಹಳ ಬೇಗ ಹೊಲಿಸ್ಕೋಬೋದಂತೆ. ಶಿವನ್ನ ಬಹಳ ಬೇಗ ಹೊಲಿಸ್ಕೋಬೋದು. ಶಿವನಾಮ ಶಿವಧ್ಯಾನದಲ್ಲಿ ಭಾಳಷ್ಟು ಬೇಗ ಮುಕ್ತಿ ಸಿಗುತ್ತೆ, ಭಗವಂತನ ಒಂದು ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಸಿಗುತ್ತೆ. ಹಾಗಾಗಿ ಪುಣ್ಯಕ್ಷೇತ್ರಗಳು ಹರಿದ್ವಾರ್, ಋಷಿಕೇಶ್, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಗಂಗಾತೀರ್ಥ, ಇಂತಹ ಪುಣ್ಯಕ್ಷೇತ್ರ, ಕಾಶಿ ಕ್ಷೇತ್ರ, ಇಂತಹ ಕ್ಷೇತ್ರಗಳಲ್ಲಿ ಶಿವನ ಆಸ್ಥಾನದಲ್ಲಂತೂ ಜನಸಾಗರವೇ ಸಾಗರ. ಸಾಧು ಸಂತರು, ಹಾಗೆ ಸಾಕಷ್ಟು ಜನ ಸಾಧುಗಳು, ಸಾಕಷ್ಟು ಜನ ಪುಣ್ಯಾತ್ಮರು ಪ್ರತಿಯೊಬ್ಬರು ಸಹಿತ ಶಿವಮಂದಿರಕ್ಕೆ ಹೋಗಿ ಶಿವಧ್ಯಾನ ಮಾಡಿ ಬರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಅಂತಹ ಶುಭ ದಿನ ಇವತ್ತು ಬುಧವಾರ. ನಮ್ಮಲ್ಲಿ ಬುಧವಾರ ಅಂದರೆ ಮಹಾವಿಷ್ಣು ಆರಾಧನೆ ಮಾಡ್ತಕ್ಕಂಥ ದಿನ ಅಂತ ತಿಳಿದಿದ್ದೀವಿ. ವಿಷ್ಣುವಿನ ಆರಾಧನೆ ಅದು ನಿಜವೇ, ವಿಷ್ಣು ಆರಾಧನೆಯೂ ಇದೆ, ಹಾಗೆ ಶಿವಾರಾಧನೆಯೂ ಇದೆ. ಹಾಗೆ ಬೆಳಗ್ಗೆ ಇವತ್ತು ಹಾಸನಾಂಬೆ ದರ್ಶನ ಮಾಡಿದ್ದೀರಿ. ಹಾಸನಾಂಬೆಯ ಆ ಪುಣ್ಯಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ದರ್ಶನ
ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಹಾಗೆ ಒಂದಷ್ಟು ದಿನ ದರ್ಶನ ಕೊಟ್ಟು ಪುನಃ ತಾಯಿ ಮುಂದೆ ತನ್ನ ಪಯಣವನ್ನು ಬೆಳೆಸ್ತಾಳೆ. ಹಾಗೆ ನಿನ್ನೆ ವಿಶೇಷವಾಗಿರ್ತಕ್ಕಂಥ ಹಾಸನಾಂಬೆಯ ಆ ವಿಶೇಷವಾದಂಥ ಸಾನ್ನಿಧ್ಯ ಸರಿಸುಮಾರು ಮಾಧ್ಯಾಹ್ನಿಕ 12 ಗಂಟೆ ಇರಬಹುದು. ಅಭಿಜಿನ್ ಲಗ್ನ. ಈ ಮುಹೂರ್ತದಲ್ಲಿ ದೇವಾಲಯದಿಂದ ಗರ್ಭಗುಡಿಯಿಂದ ವಿಶೇಷವಾಗಿ ಇಷ್ಟು ದಿವಸ ಪೂಜೆ ಮಾಡಿರ್ತಕ್ಕಂಥ ದೇವಿಯ ವಿಶೇಷವಾಗಿರ್ತಕ್ಕಂಥ ದೇವಿ ಮೇಲೆ ಹಾಕುವಂಥ ವಸ್ತ್ರ ಇದೆಯಲ್ಲ, ಆ ವಸ್ತ್ರವನ್ನು ಒಂದು ಪೆಟ್ಟಿಗೆಯಲ್ಲಿ ಬಂದು ಅದನ್ನು ಬಿಗಿ ಮಾಡಿಕೊಂಡು ಆ ಪೆಟ್ಟಿಗೆಯನ್ನು ಒಂದು ಸತಿ ಗರ್ಭಗುಡಿಯಿಂದ ಹೊರತಂದರೆ ಗರ್ಭಗುಡಿ ಬಾಗಿಲನ್ನು ಮುಚ್ಚಿಬಿಡ್ತಾರೆ. ಹಾಗೆ ಆಗ ಹಚ್ಚಿರುವಂತಹ ದೀಪ ಮುಂದಿನ ವರ್ಷ ದರ್ಶನ ಅಂತ ಇವತ್ತಿಗೂ ಪ್ರತೀತಿ ಇದೆ. ಇದನ್ನು ಪ್ರತ್ಯಕ್ಷವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥ DC ಅವರು ಅಥವಾ ಕಮಿಷನರ್ ಅಂತ ಏನಿರ್ತಾರೆ, ತಹಸೀಲ್ದಾರ್ ಅಂತ ಏನಿರ್ತಾರೆ, ಅವರ ಸಮ್ಮುಖದಲ್ಲೇ ದೇವಸ್ಥಾನ ಬಾಗಿಲು ತೆಗಿತಕ್ಕಂಥದ್ದು, ದೇವಸ್ಥಾನ ಬಾಗಿಲು ಹಾಕೋದು. ಆ ದೇವಸ್ಥಾನದ ಕದ ಇದೆಯಲ್ಲ, ಬಾಗಿಲು ಜೊತೆಗೆ ಅದಕ್ಕೆ ಹಾಕುವಂಥ ಬೀಗ ಇದೆಯಲ್ಲ, ಅದರ ಬೀಗದ ವೈಶಿಷ್ಟ್ಯತೆಯೇ ಬೇರೆ. ಹಾಗೆ ಸಾಕಷ್ಟು ಜನ ಸರ್ಕಾರಿ ಅಧಿಕಾರಿಗಳ ಮುಂಭಾಗದಲ್ಲಿ ನಡೆಯುವಂತಹ ಈ ಒಂದು ಪ್ರಕ್ರಿಯೆ, ಇದು ನೋಡದೆ ಒಂದು ಭಾಗ್ಯ. ಆದರೆ ಚಿಕ್ಕದಾಗಿ ಚುಟುಕಾಗಿ ಹೇಳ್ಬೋದಾದರೆ ಆ ಸ್ವಲ್ಪ ದಿನಗಳಲ್ಲೇ ಸಾಕಷ್ಟು ಜನ, ಲಕ್ಷಾಂತರ ಜನಕ್ಕೆ ದರ್ಶನ ಕೊಡುವಂಥದ್ದು. ಹಿಂದೆ ಹಾಸನಾಂಬಳ ದರ್ಶನಕ್ಕೆ ಹಾಸನ ಮತ್ತು ಆ ಸುತ್ತಮುತ್ತ ಭಾಗದ ಅಷ್ಟೇ ಜನಕ್ಕೆ ಗೊತ್ತಿತ್ತು. ಯಾವಾಗ ಈ ಮಾಧ್ಯಮಗಳಲ್ಲಿ ಬೆಳಗ್ಗೆದ್ರೆ ಇವತ್ತು ನಮ್ಮ ಕಾರ್ಯಕ್ರಮ ಇರ್ಬೋದು ಅಥವಾ ಮತ್ತೊಂದು ಕಾರ್ಯಕ್ರಮ ಇರ್ಬೋದು, ಮಗದೊಂದು ಕಾರ್ಯಕ್ರಮ ಇರ್ಬೋದು, ಒಟ್ಟಾರೆ ಹೇಳಬೇಕಂದ್ರೆ ಸಾಕಷ್ಟು ಮಾಧ್ಯಮಗಳ ಮುಖಾಂತರ ತಾಯಿ ಹಾಸನಾಂಬಳ ಆ ಮೂಲ ಚರಿತ್ರೆ, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಲ್ಲಿರ್ತಕ್ಕಂಥ ಪವಾಡ ಅಥವಾ ಆ ತಾಯಿಯ ದರ್ಶನದಿಂದ ಸಿಗ್ತಕ್ಕಂತಹ ಸೌಭಾಗ್ಯ, ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿದು ಇವತ್ತು ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ತಾಯಿ ಹಾಸನಾಂಬಳ ಹೆಸರಿದೆ. ಹಾಸನಾಂಬೆಯ ಆ ದರ್ಶನ ಮಾಡಲಿಕ್ಕಾಗಿ ಸಾಕಷ್ಟು ಮೂಲೆಗಳಿಂದ ಭಕ್ತರು ಬರ್ತಾರೆ. ಇವತ್ತಿನ ಕೂಗು ಏನಪ್ಪ ಅಂದರೆ, ಹಾಸನದಲ್ಲಿರ್ತಕ್ಕಂಥ ನಮಗೆ ತಾಯಿ ದರ್ಶನ ಆಗ್ತಾ ಇಲ್ಲ, ಹೊರಗಡೆಯಿಂದ ಬಂದಂತಹವ್ರು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಹೊರಗಡೆಯಿಂದ ಬಂದಂತಹವರು ಎಲ್ಲವನ್ನೂ ಪಕ್ಕದಲ್ಲಿಟ್ಟು ಸರತಿ ಸಾಲಲ್ಲಿ ನಿಂತು ಅಲ್ಲಿ ದರ್ಶನಕ್ಕೆ ನಿಂತ್ಕೊಳ್ತಾರೆ. ಆದರೆ ಹಾಸನದಲ್ಲಿರ್ತಕ್ಕಂಥವ್ರು ಏನಪ್ಪ ಅಂದರೆ, ಅಲ್ಲೇ ಹುಟ್ಟು ಬೆಳೆದು ನಮ್ಮೂರಿನ ದೇವಾಲಯದ, ನಮ್ಮೂರಿನ ತಾಯಿ ಹಾಸನಾಂಬೆ, ಆ ತಾಯಿನ ದರ್ಶನ ಮಾಡಬೇಕಾದ್ರೆ ನಾವು ಸರತಿ ಸಾಲಲ್ಲಿ ನಿಂತ್ಕೋಬೇಕಾ? ಪ್ರತಿದಿನ ಈ ದೇವಾಲಯದ ಮುಂದೆ ಓಡಾಡೋರು ನಾವು, ತಾಯಿ ದರ್ಶನ ಕೊಡುವಾಗ ಒಳಗೋಗಿ ದರ್ಶನ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ತಿಲ್ವಲ್ಲ ಅಂತಕ್ಕಂಥ ಬಾಧೆ ಅವರಲ್ಲಿದೆ. ಆದರೆ ಎಲ್ಲರ ಬಾಧೆ, ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ತಾಯಿ ಹಾಸನಾಂಬೆಳೆ ದರ್ಶನ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅನ್ನತಕ್ಕಂಥ ಚಿಂತನೆ ಹೋಗಲಾಡಿಸಲಿಕ್ಕೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ತುಂಬ ಹತ್ತಿರದಿಂದ ತಾಯಿಯನ್ನು ಕೂತು ದರ್ಶನ ಮಾಡಿ ಅಲ್ಲಿ ನಡೆದಂಥ ಪೂಜೆ, ಅನುಷ್ಠಾನ, ಅರ್ಚನೆ ಇದೆಲ್ಲವನ್ನು ಸಹಿತ ತಾವು ನೋಡಿದ್ದೀರಿ. ಇದೊಂದು ಸೌಭಾಗ್ಯವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬುಧವಾರ ಈ ಶುಭ ದಿನದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಭ್ಯನ್ಮಃ, ವಾಣಿ ವಿಶ್ವನಾಥಾಭ್ಯನ್ಮಃ, ಶುಚಿಪುರಂದರಾಭ್ಯನ್ಮಃ, ಅರುಂಧತಿ ವಸಿಷ್ಠಾಭ್ಯನ್ಮಃ, ಸೀತಾರಾಮಾಭ್ಯಾನ್ ನಮಃ. ಗಣಪತಿ ಕಾಪಾಡಪ್ಪ. ಬುಧವಾರ ಹೊರಗಡೆ ಪ್ರಕೃತಿ ಮಾತೆ ತುಂಬ ತಣ್ಣಗೆ, ಬೆಳಗ್ಗೆ ಅಂತಂದರೆ ಬೆಂಗಳೂರು ಸಿಟಿಯಲ್ಲಿ ಮಾತ್ರ. ಬೆಂಗಳೂರು ಸಿಟಿಯಲ್ಲಿ ಬೆಳಗ್ಗೆನೇ ಮಂಜು ಜೊತೆಗೆ ಇಬ್ಬನಿ ಬೀಳ್ತಾ ಇದೆ, ಅದರ ಮೇಲೆ ಸಣ್ಣ ಸಣ್ಣ ಮಳೆ ಹನಿ ಬೇರೆ ಬರ್ತಾ ಇದೆ. ಬೆಳಗ್ಗೆ ಹೊತ್ತು ಅಂದರೆ ಬೆಂಗಳೂರಿನಲ್ಲಿ ಇವತ್ತಿನ ಸಹ ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು ಅಥವಾ ಬೆಳಗಿನ ಕಾರ್ಯಕ್ರಮಕ್ಕೆ ಅಂತ ಹೊರಗಡೆ ಬರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಚಳಿ ಅಂತಿದೆ. ನಿತ್ಯವೂ ಚಳಿನೇ ನೋಡ್ತಾ ಇರ್ತಕ್ಕಂಥವ್ರಿಗೆ ಇದೇನು ಹೊಸದೇನಲ್ಲ. ಆದರೆ ಬೆಂಗಳೂರಿನ ಜನ ಹೇಗಪ್ಪ ಅಂದರೆ, ಮಂಗಳಾರತಿ ತೊಗೊಂಡ್ರೆ ಉಷ್ಣ, ತೀರ್ಥ ತೊಗೊಂಡ್ರೆ ಶೀತ, ಈ ಪ್ರಕಾರ ಬೆಂಗಳೂರಿನ ಜನತೆಗಿದೆ. ಅಂದರೆ ಬೆಂಗಳೂರಿನ ವಾತಾವರಣ, ಕ್ಲೈಮೇಟ್ ಇದೆಯಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಬೆಂಗಳೂರು. ಅದಕ್ಕೆ ಬೆಂಗಳೂರಿಗೆ ಯಾರೊಬ್ಬರು ಬಂದರೂ ಸಹಿತ ಬೆಂಗಳೂರಿನ ಯಾವುದೇ ಮೂಲೆ ಆಗಲಿ ಒಂದಿಷ್ಟು ಅಂಗೈಗಳ ಸ್ಥಳ ಆಗಲಿ ಸಿಕ್ಕಿದ್ರೆ ತೊಗೊಳ್ತಾರೆ, ಇಲ್ಲಾಂದರೆ ಅಲ್ಲೇ ಎಲ್ಲೋ ಬಾಡಿಗೆ ಮನೆ ಮಾಡ್ತಾರೆ. ಇಲ್ಲಿಂದ ಆಚೆಗೆ ಯಾರೂ ಹೋಗೋದೇ ಇಲ್ಲ. ಹೊರದೇಶದಿಂದ ಬರ್ತಕ್ಕಂಥವ್ರು ಸಹಿತ ಈ ಪ್ರಕೃತಿಯ ಸೌಂದರ್ಯವನ್ನು ಬೆಂಗಳೂರಿನಲ್ಲಿ ಒಂದ್ಸತಿ ಬಂದರೆ ಇಲ್ಲೇ ಫಿಕ್ಸ್ ಆಗಿಬಿಡ್ತಾರೆ. ಹಾಗಾಗಿ ಇವತ್ತಿನ ದಿವಸ ಕನ್ನಡಿಗರಿಗೆ, ಅದರಲ್ಲೂ ಬೆಂಗಳೂರಿನ ಜನತೆಗೆ, ಅವರಿಗೆ ಸಿಗಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಿಗ್ತಾ ಇಲ್ಲ. ಹೊರಗಡೆ ಅವ್ರಿಗೆ ಎಲ್ಲರಿಗೂ ಸಿಗ್ತಾ ಇದೆ. ಇದಕ್ಕಾಗಿ ಧ್ವನಿ ಎತ್ತಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ. ಅದು ಒಂದು ನಡೆಯುತ್ತೋ ಏನೋ. ಯಾಕೆಂದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಕನ್ನಡಿಗರಿಗೆ ಸಿಗದಿರತಕ್ಕಂಥ ಸೌಲಭ್ಯಗಳು ಹೊರಗಡೆ ಅವ್ರಿಗೆ ಸಿಗ್ತಾ ಇರುತ್ತೆ. ಇದು ಯಾತಕ್ಕಾಗಿ, ಹೇಗಾಗಿ ಹಿಂಗಾಗ್ತಾ ಇದೆಯೋ ಗೊತ್ತಿಲ್ಲ. ಹಾಗೆ ಹಣ ಎಲ್ಲಕ್ಕೂ ಲಕ್ಷ್ಮಿ. ದುಡ್ಡೊಂದಿದ್ದರೆ ಏನು ಬೇಕಾದ್ರೂ ಸ್ಥಿತಿಗಳು ಸಿಗುತ್ತೆ ಅಂತ. ಅದಕ್ಕಾಗಿಯೇ ಲಕ್ಷ್ಮಿನ ಆರಾಧನೆ ಮಾಡಲಿಕ್ಕೆ ಮನೆ ದೀಪಾವಳಿ ಮಾಡಿದ್ದೀರಿ, ಪ್ರತಿದಿನ ದೀಪವನ್ನು ಹಚ್ತಾ ಇದ್ದೀರಿ. ತಾಯಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನಿಂತುಕೊಳ್ಳಿ, ಎಲ್ಲರ ಸಂಕಷ್ಟಗಳು ಬೇಗ ದೂರ ಆಗಲಿ, ಒಳ್ಳೆಯದಾಗಲಿ. ಲಕ್ಷ್ಮೀನಾರಾಯಣಭ್ಯನ್ಮಃ, ವಾಣಿ ವಿಶ್ವನಾಥಾಭ್ಯನ್ಮಃ, ಶುಚಿಪುರಂದರಾಭ್ಯನ್ಮಃ, ಅರುಂಧತಿ ವಸಿಷ್ಠಾಭ್ಯನ್ಮಃ, ಸೀತಾರಾಮಾಭ್ಯನ್ಮಃ, ಶ್ರೀ ಮಹಾಗಣಪತಿರ ದೇವತಾಭ್ಯೋ ನಮಃ. ಶ್ರೀ ವಿಕಾರಿನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷ
30/10/2019 ಬುಧವಾರ ತೃತೀಯ ಅನುರಾಧ ನಕ್ಷತ್ರ. ಇವತ್ತು ಬುಧವಾರ ತೃತೀಯ ಅನುರಾಧ ನಕ್ಷತ್ರವಾದ್ದರಿಂದ ಅನುರಾಧ ನಕ್ಷತ್ರ ಮಹಾನಕ್ಷತ್ರ. ಅನುರಾಧ ನಕ್ಷತ್ರವಿವತ್ತಾದ್ದರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ಒಂದಷ್ಟು ಜನಕ್ಕೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಹೌದು. ಹಾಗೆ ಇವತ್ತು ತಾವು ಏನೆಲ್ಲ ಸಂಕಲ್ಪವನ್ನು ಮಾಡ್ತಿದ್ದೀರೋ ನಿಮ್ಮ ಸಂಕಲ್ಪ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುವಂಥದ್ರಲ್ಲೂ ಸಾಕಷ್ಟು ಲಕ್ಷಣಗಳಿದೆ. ಆದರೆ ಒಂದಷ್ಟು ಜನಗಳ ಮನಸ್ಸಲ್ಲಿ ಮಾತ್ರ ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಇವತ್ತು ಒಂದಿಷ್ಟು ಪನಿಷ್ಮೆಂಟ್ ಇದೆ. ಹಾಗೆ ಮೊನ್ನೆಯಷ್ಟೇ ಗುರು ಬದಲಾಯಿತು. ಯಾವಾಗ ಗುರು ತನ್ನ ಸ್ಥಾನವನ್ನು ಬದಲಾಯಿಸಿದ್ದಾನೋ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗಿದೆ. ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ನಿಮಗೆ ಅರಿವೇ ಇಲ್ಲದಂಥ ರೀತಿ ನಿಮ್ಮ ಮನೆ ಬಾಗಿಲಿಗೆ ಒಂದಷ್ಟು ನಿಮ್ಮ ಸ್ಥಿತಿಗತಿಗಳ ಅಭಿವೃದ್ಧಿ ಇದೆ. ಈಗಾಗಲೇ ಒಂದಷ್ಟು ಜನ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥವ್ರು, ಭೂಮಿ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರು, ಅವರ ಬದುಕು ಹೇಗಿರುತ್ತೆ ಅಂದರೆ ಈ ಕಡೆ ಸ್ವಂತ ಭೂಮಿ ಅಂತ ಅಂದರೆ ಸ್ವಂತ ಭೂಮಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆತನ ಬದುಕಿಗೂ ಅಲ್ಲ ಅಥವಾ ತೆಗೆದುಕೊಳ್ತಕ್ಕಂಥವನಿಗೂ ಅಲ್ಲ, ಕೊಟ್ಟು ತೆಗೆದುಕೊಳ್ತಕ್ಕಂಥವ್ರ ಮಧ್ಯದಲ್ಲಿ ಇವರ ಬದುಕಿರುತ್ತೆ. ಸೊ ಅಂಥ ಪರಿಸ್ಥಿತಿನಲ್ಲಿ ಈತನ ಸ್ಥಿತಿಗತಿಗಳ ಅಭಿವೃದ್ಧಿ ನೋಡಿ ಹೇಗಿದೆ. ಒಂದು ಸತಿ ಕೈ ಬದಲಾದರೆ ಒಂದು ಭೂಮಿಯ ಮಾಲೀಕ ತಾನು ಭೂಮಿನ ಮಾರ್ತೀನಿ ಎಂದಾಗ ಅದನ್ನು ತೆಗೆದುಕೊಳ್ಳೋಕ್ಕೆ ಅಂತ ಬರ್ತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಡು ಬರುವಂತಹ ಮಧ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಆ ಭೂಮಿಯ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ಅವರ ಸ್ಥಿತಿಗತಿಗಳ ಬದಲಾವಣೆ ಆಗೋಗ್ಬಿಡುತ್ತೆ. ಈತ ಮಾರಿರ್ತಕ್ಕಂಥವನು ಬಂದಂತಹ ಮೌಲ್ಯವನ್ನು ಹಣವನ್ನು ತಗೊಂಡು ಯಾವುದಾದ್ರು ಇನ್ನೊಂದು ಭೂಮಿ ಮೇಲೆ ಬಂಡವಾಳ ಹಾಕಿದ್ರೆ ಅವನು ಬದುಕೊಂಡ. ಆತ ದಡ್ಡ ಶಿಖಾಮಣಿಯಾಗಿ ಬಂದಿರತಕ್ಕಂಥ ಹಣವನ್ನು ಒಳ್ಳೆ ರಾಜರೋಷವಾಗಿ ಒಂದು ಗಾಡಿ ತೊಗೊಂಡು ಕೈಗೆ ಬ್ರಾಸ್ಲೆಟ್ ಚಿನ್ನ ಬೆಳ್ಳಿ ತೆಗೆದುಕೊಂಡು ಒಳ್ಳೆ ಶುಡ್ಡು ಬುಟ್ಟು ಹಾಕ್ಕೊಂಡು 1 ವರ್ಷ ಅಥವಾ ಒಂದು 6 ತಿಂಗಳು ಅಥವಾ 3 ತಿಂಗಳು ಜಬರ್ದಸ್ತಾಗಿ ಒಳ್ಳೆ ಮಜಾ ಮಾಡಿ ಎಂಜಾಯ್ ಮಾಡಿದ ಅಂದರೆ ಕೊನೆಗೆ ಆಮೇಲಿಂದ ಒಂದೊಂದೇ ವಸ್ತು ಮಾರ್ಕೊಂಡು ಕೊನೆಗೆ ಬೀದಿಗೆ ಬರೋವಂಥದ್ದು ಆಗುವಂಥ ಕೆಲಸ ಇರುತ್ತೆ. ಹಾಗೆ ಆ ತಗೊಂಡಂತಹ ವ್ಯಕ್ತಿ ತಾನು ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಅದನ್ನು ಮತ್ತಷ್ಟು ಅದರಿಂದ ಬೇಕಾದಷ್ಟು ಸ್ಥಿತಿಗತಿಗಳು ನೋಡಿಕೊಂಡ್ರೆ ಆತ ಅಭಿವೃದ್ಧಿ ಆಗ್ತಾನೆ. ಆತ ತೆಗೆದುಕೊಂಡು ಮತ್ತೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ ಅವನಿಗೂ ಸಮಸ್ಯೆ ಆಗುತ್ತೆ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಕಷ್ಟಪಟ್ಟು ಶ್ರಮಪಟ್ಟು ಏನೋ ಒಂದಿಷ್ಟು ವ್ಯವಹಾರ ಅಂತ ಮಾಡಿ ಅದರಲ್ಲಿ ಬರ್ತಕ್ಕಂಥ ಒಂದಿಷ್ಟು ಕಮಿಷನ್ಸನ್ನು ಅವ್ರು ತಗೊಳ್ಳೋದ್ರಿಂದ ಅವರ ಜೀವನದಲ್ಲಿ ಆತ ಬುದ್ಧಿವಂತನಾದರೆ ಇವರಿಬ್ಬರಿಂದ ಅವನ ಜೀವನ ಬೆಳ್ಕೊಂಡು ಹೋಗುತ್ತೆ, ಅವನು ಸ್ವಲ್ಪ ಬುದ್ಧಿವಂತನಾಗ್ತಾನೆ. ಬಂದಂಥ 4 ಕಾಸು ಏಕಾಏಕಿ ಹೊಸದಾಗಿ ಒಂದಷ್ಟು ಗಂಟು ಬಂದಾಗ ಕೆಲವೊಬ್ಬರಿಗೆ ತಲೆ ನಿಲ್ಲುತ್ತೆ, ಕೆಲವೊಬ್ಬರಿಗೆ ತಲೆ ನಿಲ್ಲಲ್ಲ. ಯಾವಾಗ ತಲೆ ನಿಲ್ಲೋದಿಲ್ಲ ಅನ್ಯ ಮಾರ್ಗಗಳನ್ನು ತುಳಿಯೋಕ್ಕೆ ಶುರು ಮಾಡ್ತಾರೆ. ಸುಂದರವಾದಂತಹ ಅವ್ರ ಬದುಕನ್ನು ಅವರೇ ಹಾಳು ಮಾಡ್ಕೊಳ್ತಾರೆ. ಇಂತಹ ಪರಿಸ್ಥಿತಿ ಹಾಗಾಗುತ್ತೆ. ಆದರೆ ಇದು ಏನೇ ಆಗಬೇಕಾದ್ರೂ ಮನುಷ್ಯನ ಗ್ರಹಗತಿಗಳ ಮೇಲೆ ನಿಂತಿರುತ್ತೆ. ಅಂತಹ ಗ್ರಹಗತಿಗಳಲ್ಲಿ ಮೊನ್ನೆಯಷ್ಟೇ ಬದಲಾದಂತಹ ಗುರುವಿನ ಅನುಗ್ರಹ ಒಂದಷ್ಟು ರಾಶಿಗಳಿಗಿದೆ. ಹಾಗೆ ಆ ರಾಶಿ ನಕ್ಷತ್ರಗಳಲ್ಲಾಗುವಂತಹ ವ್ಯತ್ಯಾಸಗಳು, ಅಲ್ಲಿ ನಡೆಯುವಂತಹ ಒಂದಷ್ಟು ಸೌಭಾಗ್ಯತನ ಅಥವಾ ಅಲ್ಲಿ ಆಗುವಂತಹ ಒಂದಷ್ಟು ಬದಲಾವಣೆಯ ಪ್ರಕ್ರಿಯೆಗಳಲ್ಲಿ ಮನುಷ್ಯನ ಜಾತಕ, ಮನುಷ್ಯನ ಗ್ರಹಸ್ಥಿತಿಗಳು, ಆತನ ದಶಾಭುಕ್ತಿ, ಆತನಲ್ಲಿರ್ತಕ್ಕಂಥ ಆಗುವಂತಹ ಒಂದಷ್ಟು ಬದಲಾವಣೆಗಳಿಗೆ ಆಗಿಂದಾಗಲೇ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಂದಷ್ಟು ಲಾಭವೂ ಇದೆ. ಆದರೆ ಅಂತಹ ಸ್ಥಿತಿಗತಿಗಳು ಬದಲಾವಣೆ ಯಾರಿಗೆ, ಯಾವ ನಕ್ಷತ್ರಕ್ಕೆ, ಯಾವ ರಾಶಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಯಾವ ರಾಶಿಯವರು ಇವತ್ತಿನ ದಿವಸ ತಮ್ಮ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಿದ್ದಾರೆ, ಅದನ್ನು ನಾನು ಹೇಳಬೇಕಾದ್ದು ಇಲ್ಲ, ನಿಮಗೇ ಅರಿವಾಗ್ತಾ ಇದೆ. ಈ ಕಳೆದ 1-2 ದಿನಗಳಿಂದಲೇ ನಿಮ್ಮಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ, ನಿಮ್ಮಲ್ಲಿ ಸಿಗುವಂಥ ಪಾಸಿಟಿವ್ ಎನರ್ಜಿ, ನಿಮ್ಮಲ್ಲಿ ನಿಮ್ಮ ಪರಿಸರದಲ್ಲಿ ನಿಮಗೆ ಸಿಗುವಂತಹ ಸ್ಥಾನಮಾನ, ನಿಮಗೆ ಸಿಕ್ಕಂತಹ ಒಂದು ಗೌರವ, ಇದೆಲ್ಲ ನೋಡಿದ್ರೆ ಇನ್ನು ಮುಂಬರ್ತಕ್ಕಂಥ ದಿನಗಳು ಹಾಕುವಂಥ ಹೆಜ್ಜೆ ಭಾಳಷ್ಟು ಲಾಭ ಅಂತ ತಿಳ್ಕೊಳ್ತೀರಿ. ಒಂದಷ್ಟು ಜನ ಭಾಳಷ್ಟು ಸ್ಥಿತಿವಂತರಾಗಿ ಅಭಿವೃದ್ಧಿಯನ್ನು ಕಂಡು ಭಗವಂತ ಪರವಾಗಿಲ್ಲಪ್ಪ ನಾವು ಉಸಿರಾಡ್ತಾ ಇದ್ದೀವಿ ಎಂದಾಗ ಆತನ ದಶಾಭುಕ್ತಿಯಲ್ಲಿ ನಕ್ಷತ್ರಚಾರ ಪ್ರಕಾರ ಅಲ್ಲಿ ಬದಲಾವಣೆಗಳಾಗುವಂತಹ ಗ್ರಹಸ್ಥಿತಿ ಸಂಪೂರ್ಣವಾಗಿ ನೆಲ ಕಚ್ಚಬಹುದು ಅಥವಾ ಒಂದಿಷ್ಟು ಮಟ್ಟಿಗೆ ತೇಲಾಡ್ಬೋದು ಅಥವಾ ತನ್ನ ಸ್ಥಿತಿಗತಿಗಳು ಯಥೇಚ್ಛವಾದಂಥ ರೀತಿ ಬಂದಾಗ ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗದಿರ ಸಮಸ್ಯೆ ತಂದುಕೊಳ್ಬೋದು. ಈ 3 ಈ ಗ್ರಹಸ್ಥಿತಿಗಳಲ್ಲಾಗುತ್ತೆ. ಒಟ್ಟಾರೆ ಲಾಭ ಇರಲಿ ನಷ್ಟ ಇರಲಿ, ಮನುಷ್ಯ ತನ್ನಲ್ಲಿರ್ತಕ್ಕಂಥ ಗುಣವನ್ನು, ತನ್ನ ಸ್ವಬುದ್ಧಿಯನ್ನು, ತಾನು ಹೇಗಿರಬೇಕು, ಹೇಗೆ ನಡ್ಕೋಬೇಕು ಎಂಬತಕ್ಕಂಥ ಅರಿವಿಟ್ಕೊಂಡ್ರೆ ಎಲ್ಲವನ್ನೂ ಉಳಿಸ್ಕೊಳ್ಬೋದು. ಅಥವಾ 1-2 ದಿನದ ಆಟ ಬಂದಂತಹ ಆ ಸಿರಿ ಸಂಪತ್ತು ಅದಕ್ಕೆ ದಾಸನಾದರೆ ಖಂಡಿತ ಆತನ ದಾಸನಾದಂತಹ ಆ ಕಾಲದಿಂದ ಸ್ವಲ್ಪ ದಿನದಲ್ಲೇ ಎಲ್ಲ ಸಂತೋಷಗಳನ್ನು, ಸುಖ ಭೋಗಾದಿಗಳನ್ನು ಆತನೇ ತ್ಯಾಗ ಮಾಡ್ತಾನೆ. ಯಾಕೆಂದರೆ ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಕೊಟ್ಟಾಗ ನಾವು ಹೇಗಿರಬೇಕು, ಅದನ್ನು ಒಮ್ಮೆ ನಮ್ಮ ಕೈ ಜಾರು ಬಿದ್ದರೆ ಪುನಃ ಪಡಿಲಿಕ್ಕಾಗತ್ತಾ?
ಕೊಡುವಂತಹದ್ದು ಒಂದು ಮುತ್ತು ಅಂಗೈಯಲ್ಲಿದ್ದರೆ ಚೆನ್ನ. ಅಂಗೈ ಜಾರಿ ಕೈ ಜಾರಿ ತಳಬಿದ್ದಂತಹ ಮುತ್ತು ಹೊಡೆದ್ರೆ ಪುನಃ ಅದನ್ನು ಒಟ್ಟು ಒಂದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಭಗವಂತ ಕೊಟ್ಟಂತಹ ಲಾಭವನ್ನು, ಬಂದಂಥ ಕಷ್ಟವನ್ನು ಹೆದರಿಸುವಂಥ ಶಕ್ತಿ ನಿಮಗಾಗಬೇಕು. ಬಂದಂತಹ ಲಾಭವನ್ನು ಹೇಗೆ ಅದನ್ನು ಸದ್ವಿನಿಯೋಗಪಡಿಸಬೇಕು ಆ ಚಿಂತನೆ ನಿಮಗಿರಬೇಕು. ಗೃಹಸ್ಥಿತಿಗಳಲ್ಲಂತೂ ಬದಲಾವಣೆ ಆಗಿದೆ. ಬದಲಾವಣೆಯಿಂದ ಸಾಕಷ್ಟು ಜನ ನೆಮ್ಮದಿ ಕಾಣ್ತೀರಿ. ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಒಂದಷ್ಟು ಬಲಗಳಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅನುಷ್ಠಾನ ಬೇಕಾಗಿದೆ. ಆ ಅನುಷ್ಠಾನ, ಆ ರಾಶಿಗಳು ಯಾವುದು, ಆ ರಹಸ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ನಕ್ಷತ್ರಗಳಲ್ಲಿ, ರಾಶಿಗಳಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಹೇಳ್ತಾ ಇದ್ರಿ. ಖಂಡಿತಮ್ಮ, ಸಾಕಷ್ಟು ಬದಲಾವಣೆಗಳಿಂದ ಸಾಕಷ್ಟು ಅವಘಡಗಳಾಗುತ್ತೆ. ಒಂದಷ್ಟು ಜನ ಸ್ಥಿತಿಗತಿಗಳೇ ಅಭಿವೃದ್ಧಿ ಆಗುತ್ತೆ. ಒಂದಷ್ಟು ಜನಕ್ಕೆ ಮಾನಸಿಕವಾದಂಥ ಹಿಂಸೆ ಪಡ್ತಾರೆ. ಆರೋಗ್ಯ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗೆ ಸಣ್ಣದಾದಂಥ ನೆಗಡಿ ಕೆಮ್ಮು ಬಂದರೆ ಅಲ್ಲಿ ಸಮಸ್ಯೆ ಶುರುವಾಗುತ್ತೆ. ಸಂಪೂರ್ಣವಾಗಿ ಆಪರೇಷನ್ ಮಾಡಬೇಕು ಅಂತ ಡಾಕ್ಟ್ರ್ ಹೇಳ್ತಾರೆ. ಇನ್ನು 15 ದಿವಸ ಅಥವಾ ಈ ವಾರ ಬಂದು ಅಡ್ಮಿಟ್ ಆಗಿಬಿಡಿ. ಅವನ ದೇಶಾಭುಕ್ತಿಗಳು ಬದಲಾಯಿತು, ಆತನ ಗ್ರಹಸ್ಥಿತಿ ಚೆನ್ನಾಗಾಯಿತು ಅಂದರೆ ಪುನಃ ಹೋದ ತಕ್ಷಣ ಡಾಕ್ಟ್ರ್ ಹೇಳ್ತಾರೆ, ಅಯ್ಯೋ ನಿಮಗೆ ಆಪರೇಷನ್ ಬೇಡ, ಒಂದಷ್ಟು ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಸರಿ ಹೋಗುತ್ತೆ. ಅಂದರೆ ಎಲ್ಲ ಬದಲಾವಣೆಗಳು ಸಹಿತ ನಡೆಸುವಂಥವನ ಮೇಲೊಬ್ಬ ಇದ್ದಾನೆ. ನಾವು ಅಂದುಕೊಂಡಿದ್ದೇವೆ ನಮ್ಮ ಕೈಲಿದೆ, ನಮ್ಮದೇ ಸಾಧನೆ, ನಮ್ಮದೇ ಸಾಧ್ಯ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವರ ಸ್ಥಿತಿಗತಿಗಳು ಏನಾಗುತ್ತೆ ಅಂತ. ಹಾಗೆ ಸಾಕಷ್ಟು ಕೋಟಿಗಟ್ಟಲೆ ಬದುಕಿರ್ತಕ್ಕಂಥವ್ರು ಭಗವಂತ ಕೊಟ್ಟಂತಹದ್ದಿದೆಯಲ್ಲ, ಯಥೇಚ್ಛವಾಗಿ ಕೊಟ್ಬಿಟ್ಟಾಗ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಗೊತ್ತಾಗಲ್ಲ. ಆ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನೇ ಅದೇ ಒಂದು ಸತಿ ಮಾನವನಿಗೆ ಅಂದರೆ ವ್ಯಕ್ತಿಗೆ ಉರುಳಾಗ್ತಕ್ಕಂಥದ್ದು. ಏನೂ ಇಲ್ದಿರತಕ್ಕಂಥ ಕಾಲ ಅಲ್ಪ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಅವತ್ತಿನ ಹೊಟ್ಟೆ ತುಂಬಿಸ್ಕೊಂಡು ಸಂಜೆ ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡುವಂಥವ್ರು ಇದ್ದಾರೆ. ಸಾಕಷ್ಟು ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡಿ ಭಗವಂತ ಸಂಪಾದನೆ ಮಾಡೋದು ಅಂದರೆ ಏನು ಸಂಪಾದನೆ ಮಾಡೋಕ್ಕೆ ಇವಾಗ ಯಾರು ಸಂಪಾದನೆ ಮಾಡಲ್ಲ? ಪ್ರತಿಯೊಬ್ಬರು ಸಂಪಾದನೆ ಮಾಡಲಿಕ್ಕೆ ಹುಮ್ಮಸ್ಸು ಅಂದರೆ ಹುಟ್ಟಿರ್ತಾರೆ, ಹುಮ್ಮಸ್ಸಿರುತ್ತೆ, ಹುರುಪಿರುತ್ತೆ. ಎಲ್ಲರೂ ಚಿಂತನೆ ಮಾಡೋದು ಹಾಗೆ. ಪ್ರತಿಯೊಬ್ಬರು ಬೆಳಗ್ಗೆ 9 ಗಂಟೆಗೆ ಆಫೀಸಿಗೆ ಬರೋದು, ಸಂಜೆ 5:30 ತನಕ ದುಡಿಯೋದು, ಮನೆಗೆ ಹೋಗಿ ಸೇರೋ ಹೊತ್ತಿಗೆ ರಾತ್ರಿ 8-9 ಗಂಟೆ ಆಗೋದು ಸಹಜವೇ. ಆದರೆ ಅಲ್ಲಿ ದುಡಿತಕ್ಕಂಥ ವ್ಯಕ್ತಿ ತಿಂಗಳು ಪೂರ್ತಿ ಸಂಪಾದನೆ ಮಾಡಿದ್ರು ಬರೀ ಸಂಬಳ ಅಲ್ಲಿ ಏನು ಅವರು ಕಂಪನಿಗಳಲ್ಲೋ ಅಥವಾ ಫ್ಯಾಕ್ಟ್ರಿಗಳಲ್ಲೋ ಎಲ್ಲಿ ಏನು ಕೊಡ್ತಾರೋ ಆ ತಿಂಗಳ ಮೌಲ್ಯ ಅಷ್ಟೇ ಇರುತ್ತೆ. ಅದೇ ಪ್ರಕಾರ ಇನ್ನೊಬ್ಬ ವ್ಯಕ್ತಿ ಬೆಳಗ್ಗೆ ತಾನು ಮನೆ ಬಿಟ್ಟು ಸಂಜೆ ಇದೇ ಪ್ರಕಾರ ಅದೇ ಥರ ಮಾಡಿ ಇನ್ನೂ ಅರ್ಧ ಗಂಟೆ ಮುಂಚೆ ಮನೆಗೆ ಹೋಗಿರ್ತಾನೆ ಅಥವಾ ಬೇಗ ಮನೆಗೆ ಹೋಗಿ ಸೇರಿರ್ತಾನೆ. ಆ ಥರ ಸಂಪಾದನೆ ನೋಡಿದ್ರೆ ಬಹಳಷ್ಟು ಉನ್ನತ ಸ್ಥಿತಿ ಆಗ್ತಿರುತ್ತೆ. ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಅವ್ರ ಸಂಪೂರ್ಣ ಬಾಡಿಗೆ ಮನೆ ಜೀವನವೇ ಆಗೋಗ್ತಾ ಇರುತ್ತೆ. ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಸಾಲ ಮಾಡಿ ಒಂದು ಮನೆ ಅಂತ ತಗೊಂಡ್ರೆ ಆ ಸಾಲ ಕಟ್ತಾ ಇನ್ನಷ್ಟು ಸಂಪಾದನೆ ಮಾಡಿ ಮತ್ತಷ್ಟು ನೋಡ್ಕೊಂಡು ಮಗದಷ್ಟು ಅಂತ ಹೇಳಿ ಬೇರೆ ಬೇರೆ ಕಡೆ ಪ್ರಾಪರ್ಟೀಸ್ ಮಾಡ್ತಾನೆ ಹೋಗ್ತಾರೆ. ಎಲ್ಲರೂ ಒಬ್ಬರಂತೆ ಸಂಪಾದನೆ ಅಂದರೆ ಎಲ್ಲ ವ್ಯಕ್ತಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಕ್ಕಂಥದ್ದೇ. ಆ ದುಡಿಮೆನಲ್ಲಿ ಒಂದಷ್ಟು ಸ್ಥಿತಿಗತಿಗಳು ಬದಲಾಗಿ ನಮ್ಮ ಕಣ್ಣೆದುರುಗಡೆ ರಭಸವಾಗಿ ಬಹಳಷ್ಟು ವೇಗವಾಗಿ ಬೆಳೆದು ನಿಂತಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಅವ್ರು ಯಾರು ಅನ್ಯ ಮಾರ್ಗ ತುಳಿಬೇಕಾದ್ದಿಲ್ಲ. ಆತನ ಗ್ರಹಸ್ಥಿತಿಗಳ ಬದಲಾವಣೆ ಆದರೆ ಸಾಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮನುಷ್ಯನ ಗ್ರಹಗತಿಗಳ ಬದಲಾವಣೆ ಆದರೆ ಎಲ್ಲ ಸ್ಥಿತಿಗತಿಗಳು ಬರುತ್ತೆ. ಪಕ್ಕದಲ್ಲಿ ಹರಿತಕ್ಕಂಥ ನದಿ ಈ ಮಾರ್ಗ ಹರಿಬೋದು, ಅಂದರೆ ಅಲ್ಲಿ ಬದಲಾವಣೆ ಬರಬೇಕು. ಅಂತಹ ಬದಲಾವಣೆಯ ಕಾಲ ಗುರು ಮತ್ತು ಶನಿ. ಗುರು ಶನೇಶ್ವರರ ಬದಲಾವಣಾ ಕಾಲ. ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಈಗಾಗಲೇ ಹೇಳ್ತಿದ್ದಾರೆ, ಗುರುಗಳು ಹೇಳಿದ್ದಾರೆ, ಸಾಕಷ್ಟು ಜನ ಹೇಳ್ತಿದ್ದಾರೆ. ಹೇಳಿದಂಗೆ ಈಗಾಗಲೇ ಅದರ ಪ್ರಾರಂಭ ನಡೆದಿದೆ. ಈಗಾಗಲೇ ಒಂದಷ್ಟು ಜನಕ್ಕೆ ಅವರ ಮನಸ್ಸಲ್ಲಿ ಅತೃಪ್ತಿ ಸಂತೋಷ ತಂದಿದೆ. ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥ ವ್ಯಕ್ತಿ ಸಹಿತ ಎದ್ದು ನಿಂತು ಪರವಾಗಿಲ್ಲಪ್ಪ, ಇವತ್ತು ನಾನು ಬದುಕಬಹುದು, ನನಗೂ ಒಂದು ಜೀವನ ಇದೆ, ನನ್ನ ಬದುಕಿಗೂ ಒಂದು ಅರ್ಥ ಇದೆ ಅಂತ ತಿಳಿದಿರ್ತಕ್ಕಂಥದ್ದು ಈ ಕಳೆದ 1-2 ದಿನದಲ್ಲೇ ಕಾಣಿಸ್ತಾ ಇದೆ. ತಿಂಗಳುಗಳಾಗಿಲ್ಲ, ಇನ್ನು ಬರೀ 1-2 ದಿವಸ. ಆ 2 ದಿವಸದಲ್ಲಿ ಇಷ್ಟು ಬದಲಾವಣೆ ಸಿಗ್ತಾ ಇದೆ. ಬದಲಾವಣೆ ಆಗಲಿ, ಬದಲಾವಣೆ ಜಗತ್ತಿನ ನಿಯಮವೂ ಸಹಿತ. ಹಾಗೆ ಏನೇ ಆದರೂ ಮನುಷ್ಯನ ಗ್ರಹಗತಿಗಳು, ಆತನ ನಡವಳಿಕೆಗಳು, ಹಾಗೆ ಭಗವಂತ ಕೊಟ್ಟಾಗ ಏನೇ ಆದರೂ ಭಗವಂತ ಏನೇ ಕೊಡಲಿ, ಲಾಭ ಇರಲಿ ನಷ್ಟ ಇರಲಿ, ಕಷ್ಟ ಸುಖ ಎಲ್ಲವೂ ಕೊಡೋದು ಆತನೇ. ಆ ಕೊಟ್ಟಂತಹ ಕಾಲದಲ್ಲಿ ಸ್ವಂತ ಜ್ಞಾನ ಸ್ವಂತ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿ ತನ್ನ ನಡವಳಿಕೆಗಳ ಬಗ್ಗೆ ಒಂದಷ್ಟು ಚಿಂತನೆ ಬೇಕು. ಬಂದದ್ದೆಲ್ಲವನ್ನೂ ಸಹಿತ ಸ್ವಾಗತಿಸೋ ನಾವು ಕಷ್ಟ ಬಂದಾಗ ಹೆದರಿ ಮೂಲೆ ಸೇರಿಕೊಳ್ತೀವಿ. ಅದಾಗಬಾರ್ದು. ಕಷ್ಟವನ್ನು ಹೆದರಿಸೋ ಶಕ್ತಿನೂ ನೀನು ನನಗೆ ಕೊಡಪ್ಪ ಅಂತ ದೇವರನ್ನ ಕೇಳಬೇಕು. ಹಾಗೆ ಯಾವ್ಯಾವ ರಾಶಿ ನಕ್ಷತ್ರಗಳಲ್ಲಿ ಏನೇನು ಫಲ ಇದೆ ಅದೆಲ್ಲರೂ ನೋಡೋಣ. ಇವತ್ತು ದರ್ಪಣಾಂಜನ ದರ್ಶನ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಬಲಾತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಸರಸಜನರೀಂ ಸರ್ವೋಜಹಸ್ತೆ ಧವಲತರಾಗುಂಶಗಂಧಮಾಲ್ಯ ಶೋಭೆಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಿಗಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ.
ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತೀ ನಮಃ, ಶ್ರೀ ಮಾತಾ ಅನ್ನಪೂರ್ಣಾಂಬಿಕಾಯ ನಮಃ, ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಒಂದಷ್ಟು ಮಂದಗತಿ, ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ, ಮನಸ್ಸು ತುಂಬ ಚಂಚಲತೆ, ಜೊತೆಲಿರ್ತಕ್ಕಂಥವರ ನಿಂದನೆ ಮಾತು, ಮನೇಲಿರ್ತಕ್ಕಂಥವರು ಯಾರೂ ಅನ್ಯೋನ್ಯತೆ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆಯಿಂದಲೂ ಏನೋ ಒಂದು ವಿಚಾರಗಳನ್ನು ಅಥವಾ ಯಾವುದೋ ವಸ್ತುಗಳನ್ನು ಕಳ್ಕೊಂಡಿದ್ದೀವೇನೋ, ಹುಡುಕಬೇಕಾಗಿದೆಯೇನೋ, ಅಥವಾ ಕೆಲವೊಂದಿಷ್ಟು ಕಾಗದ ಪತ್ರಗಳನ್ನು ಎಲ್ಲೋ ಕೈ ಸೇರಿಬಿಟ್ಟಿದೆಯೇನೋ, ಅಲ್ಲಿಂದ ಹೇಗೆ ವಶಪಡಿಸ್ಕೋಬೇಕು. ಹಾಗೆ ಬೆಳಗ್ಗೆ ಮನಸ್ಸಿಗೆ ಒಂದಷ್ಟು ಚಂಚಲತೆ ಉಂಟಾಗಿ ಇವತ್ತಿನ ನಿತ್ಯಕರ್ಮಾನುಷ್ಠಾನ, ಬೆಳಗಿನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಆಗಿಂದಾಗಲೇ ಎದುರಾಗ್ತಿರ್ತಕ್ಕಂಥ ಸನ್ನಿವೇಶ. ಒಟ್ಟಾರೆ ಹೇಳಬೇಕಂದ್ರೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಹಾಗೆ ಕೋರ್ಟು ಕಚೇರಿ, ನ್ಯಾಯಸ್ಥಾನ ಅಥವಾ ಒಂದಷ್ಟು ಸ್ಟೇಷನ್ಗೆ ಅಥವಾ ನಿಮ್ಮದೇ ಆದಂತಹ ಪರಿಸರದಲ್ಲಾಗುವ ಸಣ್ಣ ಪುಟ್ಟ ಜಗಳ ಕದನ ನೀವು ಸಭೆಯಲ್ಲಿ ತಲೆ ಬಗ್ಗಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಮೇಷರಾಶಿಯವರಿಗೆ ಕಾಣ್ತಾ ಇದೆ. ಸಾಧ್ಯವಾದಷ್ಟು ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ನಾನು ನಂದು ಅಂತ ಸ್ವಪ್ರಯತ್ನ ಸ್ವಬುದ್ಧಿಯಿಂದ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರು ಎಲ್ಲೋ ಒಂದು ಕಡೆ ಅಡಚಣೆ ಉಂಟಾಗುತ್ತೆ, ಸಮಸ್ಯೆ ಉಂಟಾಗುತ್ತೆ, ಅದರಿಂದ ಬೇರೆ ಥರ ತೊಂದರೆ ಎದುರಾಗುತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ನೆಮ್ಮದಿ ಕಾಣಬಹುದು. ಯಾಕೆಂದರೆ ಮೊನ್ನೆ ಬದಲಾವಣೆ ಆಗಿರ್ತಕ್ಕಂಥದ್ದು ನಿಮ್ಮ ರಾಶಿ ಮೇಲೂ ಒಂದಷ್ಟು ಬದಲಾವಣೆಗಳಿದೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಂಡು, ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಂಡು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಂಡು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಮನಸ್ಥಿತಿ ನಿಮ್ಮದಾಗಿ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಳುವಂತಹ ಕಾಲ ಈಗ ಸನ್ನಿಹಿತವಾಗಿದೆ. ಆದರೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಏನೆಲ್ಲ ಮಾಡಿದ್ರೂ ಅದರ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಮ್ಮ ಏನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಮಹಾವಿಷ್ಣು ಪ್ರಾರ್ಥನೆ ಜೊತೆಗೆ ಶ್ವೇತವರ್ಣದ ಅಥವಾ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಗುರುಜಿ, ಈಗ ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವಿದೆ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರ ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ. ಹೊಸ ಬದುಕು, ಹೊಸದರ ಬಗ್ಗೆ ಚಿಂತನೆ, ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದಿಷ್ಟು ಲೋಪ ಉಂಟಾಗುವಂಥದ್ದು, ಅದರಿಂದ ಮತ್ತೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 12ರಿಂದ 4:20 ತನಕ, 12 ಗಂಟೆಯಿಂದ 4 ಗಂಟೆ 20 ನಿಮಿಷದ ತನಕ ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ, ಒಂದಷ್ಟು ಬದಲಾವಣೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗೆ ಇವತ್ತಿನ ದಿವಸ ಏನನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು, ಅಥವಾ ಆರೋಗ್ಯದ ಪರಿಸ್ಥಿತಿ ಆಗಲಿ, ಆರ್ಥಿಕ ಪರಿಸ್ಥಿತಿ ಆಗಲಿ, ಅಥವಾ ಉದ್ಯೋಗದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳಾಗಲಿ, ಇದರ ಬಗ್ಗೆ ಚಿಂತನೆ ಮಾಡುವಂಥ ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಇದಕ್ಕಾಗಿ ಬುಧನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಬುಧ ಪ್ರಾರ್ಥನೆ ಅಂದರೆ ಮಹಾವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥಿಸ್ತಕ್ಕಂಥದ್ದು ಭಾಳಷ್ಟು ಮುಖ್ಯ. ಇವತ್ತು ಸಾಧ್ಯವಾದರೆ ಶ್ರೀನಿವಾಸನ ಸಾನ್ನಿಧ್ಯ ಅಥವಾ ವಿಷ್ಣು ಆಲಯ ಅಥವಾ ವಿಶೇಷವಾಗಿರ್ತಕ್ಕಂಥ ಯಾವುದಾದ್ರು ಶ್ರೀ ಕ್ಷೇತ್ರ, ಇಂತಹ ಕಡೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಕ್ಷೇತ್ರವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ನಿಮ್ಮ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳು ಮತ್ತು ನಿಮ್ಮ ಸ್ಥಿತಿಗತಿ, ನೀವು ಅಂದುಕೊಂಡಂತಹದ್ದನ್ನು ಕಾರ್ಯಸಿದ್ಧಿಯಲ್ಲಿ ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಇವತ್ತಿನ ದಿವಸ ಯಾವುದೇ ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕು ಅಂತ ನಿಮ್ಮ ಸಂಕಲ್ಪ ಇರತಕ್ಕಂಥದ್ದು ಎಲ್ಲವೂ ಸಿದ್ಧ ಈಡೇರುವಂತಹ ಕಾಲ.
ಹಾಗೆ ಸರ್ಕಾರದಿಂದ ಅಥವಾ ಸರ್ಕಾರಿ ಕೆಲಸದಲ್ಲಿ ಅಥವಾ ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿ, ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಸಿಗುವಂತಹ ಒಂದು ಗೌರವ ಅಥವಾ ನಿಮ್ಮ ವೃತ್ತಿ ಧರ್ಮ ನಿಮಗೆ ತೃಪ್ತಿ ತರುವಂತಹದ್ದು ಒಂದ ಲಾಭದ ಕ್ಷಣಗಳನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಒಂದಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆ. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು, ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಿಮ್ಮ ಸ್ಥಿತಿಗತಿ, ಹಣಕಾಸಿನ ವಿಚಾರ, ವ್ಯಾಪಾರ, ಕೊಟ್ಟು ತೆಗೆದುಕೊಳ್ಳುವಂತಹದ್ದು ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಸಿಗುವಂಥ ಗೌರವ ಅಥವಾ ಉದ್ಯೋಗಕ್ಕೆ ಹೊರಡುವಂಥ ಹೆಣ್ಣು ಮಕ್ಕಳಿಗೆ ಅಲ್ಲಿ ಉದ್ಯೋಗದಲ್ಲಿ ನಿಮ್ಮ ಸಹಪಾಠಿಗಳು ಅವರಿಂದ ಆಗುವಂತಹ ತೊಂದರೆ ತಾಪತ್ರೆಗಳು ಇದೆಲ್ಲವನ್ನು ತಾವು ನೋಡಬೇಕಾಗತ್ತೆ, ಹೆದರಿಸಬೇಕಾಗತ್ತೆ. ಇದಕ್ಕಾಗಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಹೆಣ್ಣುಮಕ್ಕಳು ಮಾತ್ರ ಮನೆಯಿಂದ ಆಚೆ ಹೊರಡುವಾಗ ಉದ್ಯೋಗಕ್ಕೆ ಹೊರಡುವಂಥ ಹೆಣ್ಣುಮಕ್ಕಳು 2 ಕರಿ ಮೆಣಸುಕಾಳು, ಮೆಣಸು, ಈ ಕರಿ ಮೆಣಸಂತ ಏನಿದೆ ಮನೆಯಲ್ಲಿ ಅಡಿಗೆ ಉಪಯೋಗಿಸುವಂಥದ್ದು, 2 ಕರಿ ಮೆಣಸನ್ನು ನಿಮ್ಮ ಪಾಕೆಟಲ್ಲೋ ನಿಮ್ಮ ಪರ್ಸಲ್ಲೋ ತೆಗೆದುಕೊಂಡು ಹೋಗೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ. ಸಂಜೆ ಮನೆಗೆ ಬಂದು ಪುನಃ ಆ ಕರಿಮೆಣಸನ್ನು ಅದೇ ಡಬ್ಬಿಗೆ ಹಾಕಿ. ಯಾಕೆಂದರೆ 2 ಕರಿಮೆಣಸನ್ನು ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡೋದಾದರೆ ಮಾಡಲಿ, ಆದರೆ ಇದು ಮಾಡೋವಂಥದ್ದಲ್ಲ. 2 ಕರಿಮೆಣಸು ನಿಮ್ಮ ಜೊತೆಯಲ್ಲಿರಬೇಕು, ಪುನಃ ತಂದು ಡಬ್ಬಿಗೆ ಹಾಕ್ಕೋಬೇಕು. ಇಷ್ಟು ಮಾತ್ರ ಮಾಡಿ. ಇದರಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಕಾಣ್ತೀರಿ. ಆದರೆ ಮನಸ್ಸಲ್ಲಿ ಮಾತ್ರ ಭಯದ ವಾತಾವರಣ ಕ್ಷಣ ಕ್ಷಣಕ್ಕೂ ಸಹಿತ ನಿಮ್ಮನ್ನು ಬಾಧೆ ಕೊಡುತ್ತೆ. ಎಷ್ಟೋ ಜನ ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯವಹಾರಗಳಲ್ಲಾಗುವಂತಹ ಬದಲಾವಣೆ ಮತ್ತು ಆಫೀಸು ಉದ್ಯೋಗದಲ್ಲಿರ್ತಕ್ಕಂಥ ಒಂದಷ್ಟು ಬದಲಾವಣೆ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಒಂಚೂರು ಕಿರಿಕಿರಿ ಅನುಭವಿಸುವಂಥದ್ದು ಇದೆಲ್ಲವೂ ಸಿಂಹರಾಶಿಯವರಿಗೆ ಬಾಧಿಸುವಂಥ ದಿನ. ಆದರೂ ಭಯಪಡಬೇಕಾದ್ದಿಲ್ಲ. ನೀವು ಮಾಡುವಂತಹ ನಿತ್ಯ ಕರ್ಮಾನುಷ್ಠಾನ, ಬೆಳಗಿನ ದೇವತಾ ಪ್ರಾರ್ಥನೆ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ ಸಿಂಹರಾಶಿಯವರು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡುವಾಗ ಒಂದಷ್ಟು ಎಚ್ಚರಿಕೆ ಇರಲಿ. ಅತಿಯಾದಂತಹ ವೇಗವಾಗಿ ಚಲಿಸುವಂಥದ್ದು, ಡ್ರೈವ್ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವುದು ಸಹಿತ ಇವತ್ತಷ್ಟು ಸಮಂಜಸವಲ್ಲ. ಸಹಿ ಹಾಕಲೇಬೇಕು ಅಂತ ಪ್ರಸಂಗ ಇದ್ದರೆ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಪೋಷಕರು ಇವರೊಂದಿಗೆ ಅವರನ್ನು ಜೊತೆಯಲ್ಲಿಟ್ಕೊಂಡು ಈ ಕೆಲಸವನ್ನು ಮುಂದುವರಿಸೋದು ಭಾಳ ಉತ್ತಮ. ಯಾರಿಗೂ ಗೊತ್ತಿಲ್ಲದಂತೆ 4 ಗೋಡೆ ಮಧ್ಯದಲ್ಲಿ ರಹಸ್ಯವಾಗಿ ಏನೋ ಮಾಡ್ತೀವಿ ಅಂತ ಹೊರಟ್ರೆ ಅದರಿಂದ ಕಣ್ಣೀರು ಹಾಕ್ತೀರಿ. ಯೋಚನೆ ಮಾಡಿ ಜೋಪಾನವಾಗಿರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು, ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರ ಸ್ಥಿತಿಗತಿಗಳು ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಜೊತೆಗೆ ವೃತ್ತಿರಂಗದಲ್ಲಿ ಅಭಿವೃದ್ಧಿ, ನೀವು ಅಂದುಕೊಂಡಂಥ ಕೆಲಸಗಳಲ್ಲಿ ಸಾಕಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದು, ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಮಾಡಬೇಕಾಗಿರೋ ಕೆಲಸ ಎಲ್ಲೋ ಒಂದು ಕಡೆ ರೌದ್ರವಾಗುತ್ತೇನೋ ಅಥವಾ ಗಲಾಟೆ ಕದನಕ್ಕೆ ದಾರಿ ಆಗುತ್ತೇನೋ ಅಥವಾ ಎದುರುಗಡೆ ಇರ್ತಕ್ಕಂಥವ್ರು ಅಥವಾ ನಿಮ್ಮ ಆತ್ಮೀಯರಿಂದ ನಿಂದನೆ ಒಳಗಾಗಬೇಕಾಗುತ್ತೇನೋ ಅನ್ನೋಂಥ ಮನಸ್ಥಿತಿ ನಿಮ್ಮದು. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಇದೆ. ನಿಮ್ಮ ಮನಸ್ಸಲ್ಲಾಗುವಂತಹ ಕನ್ಫ್ಯೂಷನ್ನು ಇವತ್ತು ಸಾಕಷ್ಟು ಇರೋದ್ರಿಂದ ಯಾವುದು ಬೇಕು ಯಾವುದು ಬೇಡ ಯೋಚನೆ ಮಾಡಿ. ಸಮಾಧಾನಕರವಾಗಿ ಇರ್ತಕ್ಕಂಥದ್ರಲ್ಲೇ ಹಾಸಿಗೆ ಇದ್ದಷ್ಟೇ ಕಾಲ್ಚಾಚು ಎಂಬತಕ್ಕಂಥ ದೊಡ್ಡವರು ಹೇಳಿರೋ ಮಾತಿನ ಪ್ರಕಾರ ಇವತ್ತು ನಿಮಗೆ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಹಾಗೇ ನಡ್ಕೊಂಡ್ರೆ ಉತ್ತಮ. ಇನ್ನೇನೋ ಮಾಡಬೇಕು, ಇನ್ನೇನೋ ಸಂಪಾದನೆ ಮಾಡಬೇಕು ಅಥವಾ ಇನ್ನೇನೋ ನಾವು ಸಿದ್ಧಿಪಡಿಸ್ಕೋಬೇಕು ಅಂತಂದರೆ ಅಲ್ಲಿ ವ್ಯತ್ಯಾಸ ಕಾಣ್ತೀರಿ. ಆದರೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗೆ ಅಥವಾ ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಕನ್ನು ಕಾಣ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಗೆಯಷ್ಟು ಹೆಸರು ಕಾಳು ಅಥವಾ 1 ಚಿಟಿಗೆಯಷ್ಟು ಹೆಸರುಬೇಳೆ, ಹೆಸರು ಕಾಳು ಇದೆರಡೂ ಇಲ್ಲ ಅಂದರೆ ಹಸಿರು ವಸ್ತ್ರ ಇಂಥದ್ದನ್ನು ನಿಮ್ಮ ಬಳಿ ಇಟ್ಕೊಂಡು ಸಂಜಾಕಾಲ ಸೂರ್ಯಾಸ್ತಮಾದ ನಂತರ ಅದನ್ನು ಆಚೆ ಕಡೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದ್ರಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಏನೇ ಆದರೂ ಮಹಾವಿಷ್ಣುವಿನ ಅನುಗ್ರಹ ನಿಮಗೂ ಬೇಕಾಗಿದೆ. ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ತುಳಸಿ ದಳದಿಂದ ವಿಷ್ಣುದೇವರ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ, ಈಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು, ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ ಅಂದರೂ ಇದು ತಪ್ಪಲ್ಲ. ಯಾಕೆಂದರೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು, ನೀವು ಮಾಡುವಂತಹ ಕೈಂಕರ್ಯಗಳು, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬೆಳಕನ್ನು, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭವನ್ನು ಅಥವಾ ಇನ್ನಷ್ಟು ಉನ್ನತ ಸ್ಥಿತಿಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಿ ನಿಮ್ಮ ವೃತ್ತಿ ಧರ್ಮದಲ್ಲಿ ಆಗುವಂತಹ ಬದಲಾವಣೆಯನ್ನು ಸಹಿತ ತಂದುಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಗರ್ಭಕ್ಕೆ ಸಂಬಂಧಪಟ್ಟಂಥ ರೀತಿ
ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಅಥವಾ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟಂಥದ್ದು ಅಥವಾ ಸೊಂಟಕ್ಕೆ ಸಂಬಂಧಪಟ್ಟಂಥ ರೀತಿ ಒಂದಷ್ಟು ಜನ ನರಳಬೇಕಾಗತ್ತೆ, ನೋವು ಅನುಭವಿಸ್ಬೇಕಾಗತ್ತೆ. ಇದು ಹೆಣ್ಮಕ್ಳಿಗಾದರೂ ಸರಿ, ಗಂಡು ಮಕ್ಕಳಿಗಾದರೂ ಸರಿ. ಆದರೆ ಇವತ್ತಿನ ದಿವಸ ಮಾತ್ರ ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಶನೇಶ್ಚರನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶನ್ನೋ ದೇವೀರವಿಷ್ಟೇ ಅಪೋ ಭವಂತು ಬೇದೇಂ ಶಯೋರ್ವಿಷ್ಣವಂತರಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡಿ ಭಗವಂತನ ಕೃಪಾಶೀರ್ವಾದಕ್ಕೆ ನೀವು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಅಥವಾ ಕಡಲೆಕಾಳು ಇಂತಹದ್ದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು, ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದಷ್ಟು ಬೆಳಕನ್ನು, ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಆಗುವಂತಹ ಬದಲಾವಣೆ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡೋದ್ರಿಂದ ಒಂದಷ್ಟು ಸ್ಥಿತಿಗತಿಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಹಾಗೂ ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದಷ್ಟು ಬೆಳಕನ್ನು ಕಾಣಬೇಕಾದ್ರೆ, ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಲಾಭವನ್ನು ಕಾಣಬೇಕಾದ್ರೆ ಮನೆ ದೇವರ ಆರಾಧನೆ ಮಾಡತಕ್ಕಂಥದ್ದು, ಮನೆ ದೇವರ ಕೃಪಾಶೀರ್ವಾದವನ್ನು ಪಡಿತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಎಲ್ಲಿ ಇರುವೆ ಗೂಡುಗಳು ಕಾಣುತ್ತೆ, ಎಲ್ಲಿ ಇರುವೆಗಳಿರ್ತಕ್ಕಂತಹ ಇರುವೆ ಎಂದು ಚೀಮೆ ಅಥವಾ ಇರುವೆ ಇಂತಹ ಕಡೆ ಎಲ್ಲಿ ಕಾಣುತ್ತೋ ಅಲ್ಲಿ ಒಂದಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ, ನಿಮಗಿರ್ತಕ್ಕಂಥ ಅಥವಾ ನಿಮ್ಮ ಮುಂದೆ ಆಗುವಂತಹ ಒಂದಷ್ಟು ಸಂಕಷ್ಟಗಳಿಂದ ನೀವು ಮುಕ್ತರಾಗಬಹುದು. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಸ್ಥಿತಿಗತಿಗಳಲ್ಲಿ ಒಂದಷ್ಟು ಬದಲಾವಣೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ಸಹಿತ ಇವತ್ತಿನ ಸಿದ್ಧಪಡಿಸ್ಕೊಳ್ತೀರಿ. ಇದಕ್ಕಾಗಿ ಎಲ್ಲಿ ಇರುವೆಗೂಡು ಸಿಗುತ್ತೋ ಆ ಇರುವೆಗಳಿಗೆ ಒಂದಷ್ಟು ಬೆಲ್ಲ ಸಕ್ಕರೆಯನ್ನು ಹಾಕೋದು ಭಾಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಬದಲಾವಣೆ ಇದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಒಂದಷ್ಟು ಚಂಚಲತೆ ಇದೆ. ಒಂದಷ್ಟು ಆಸೆ ಆಕಾಂಕ್ಷೆಗಳು, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭ, ಒಂದಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಅಭಿವೃದ್ಧಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಒಂದಷ್ಟು ದ್ವಂದ್ವ ಆಲೋಚನೆಗಳಿಗೆ ಒಂದಷ್ಟು ಹೆಚ್ಚಿನ ಲಾಭ. ಹಾಗೆ ಮನಸ್ಸಲ್ಲಿ ಏನೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದಲ್ಲಿದ್ದು ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಒಂದಷ್ಟು ಕಾಲ ಬೇಕು. ಬಹುಶಃ ಆ ಕಾಲ ಈಗ ಸನ್ನಿಹಿತವಾಗಿದೆ ಅಂದರೂ ತಪ್ಪಾಗುವುದಿಲ್ಲ. ಇವತ್ತು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಗುರು ಹಿರಿಯರ ಜೊತೆ ಕೂತು ಒಮ್ಮೆ ಸಮಾಲೋಚನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಸ್ವಂತ ನಿರ್ಣಯ, ಸ್ವಂತ ತೀರ್ಮಾನ ಯಾವಾಗಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೆಲವೊಮ್ಮೆ ನೀವೆಷ್ಟೇ ಬುದ್ಧಿವಂತರಾದರೂ ನೀವು ಹಾಕುವ ಹೆಜ್ಜೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದಾಗ ಅದನ್ನು ಮತ್ತೊಬ್ಬರ ಹತ್ರ, ಗುರು ಹಿರಿಯರ ಹತ್ರ ಅಥವಾ ನಿಮ್ಮ ಆತ್ಮೀಯರ ಹತ್ರ ಕೂತು ಒಂದು ಸಮಾಲೋಚನೆ ಮಾಡ್ತಕ್ಕಂಥದ್ದು, ಅದು ಸರಿಯಾ ತಪ್ಪ ಚಿಂತನೆ ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ಮೂಲಾರ್ಥವಿದೆ. ಆದರೆ ಆಗುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಂಡು ಆಗಿಂದಾಗಲೇ ಅದನ್ನು ಸರಿಪಡಿಸ್ಕೋಬೇಕಾದ್ರೂ ಅದಕ್ಕೆ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂತಹ ನಾಯಿಗಳಿಗೆ ಅಥವಾ ನಿಮ್ಮ ಸಾಕು ನಾಯಿಗಳಿಗೆ ಒಂದಷ್ಟು ಶ್ವಾನಗಳಿಗೆ ಏನಾದರೂ ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಸರಿಸುಮಾರು ಮಧ್ಯಾಹ್ನ 12ರಿಂದ 4 ತನಕ, 12 ಗಂಟೆಯಿಂದ 4 ಗಂಟೆ ತನಕ ಯಾರೊಬ್ಬರೊಂದಿಗೆ ಏನೋ ದೌರ್ಜನ್ಯ ಮಾಡಿ ಅಥವಾ ಇನ್ನೇನೋ ಗರ್ಜನೆ ಮಾಡಿ ಅಥವಾ ನಿಮ್ಮ ಮನಸ್ಸ ಇಚ್ಛೆ ನೀವೇನಾದರೂ ಮಾತಾಡಿದ್ದೆ ಆದರೆ ಅಲ್ಲಿ ಅಸಮಾಧಾನ ಉಂಟಾಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಭಾಳ ಎಚ್ಚರಿಕೆ ಬೇಕಾಗುತ್ತೆ. ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದಷ್ಟು ಬದಲಾವಣೆ ಬೇಕು. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ಸಾಧ್ಯವಾದರೆ ತಾಯಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ತಾಯಿ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು, ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಕೊಡಬೇಕಾಗತ್ತೆ. ಆ ಗಮನದಲ್ಲಿ ವ್ಯತ್ಯಾಸ ಆದರೆ ಅಸಮಾಧಾನ ಉಂಟಾಗುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ಒಳಿತಂತನೂ ಇಲ್ಲ ಅಥವಾ ಇವತ್ತು ಪರವಾಗಿಲ್ಲಪ್ಪ ಅನ್ನೋಂಗೂ ಇಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಮೌನದಿಂದಿದ್ದರೆ ಬಹಳ ಸೂಕ್ತ. ಯಾಕೆಂದರೆ ನೀವು ತುಟಿ ಬಿಚ್ಚಿ ಮಾತಾಡಿದ್ರೆ ನಿಮ್ಮ ಮಾತು ಎಲ್ಲವೂ ಸಹಿತ ನಿಮಗೆ ಚೆನ್ನ ಅನ್ನಿಸ್ಬೋದು. ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಅಲ್ಲಿ ಏನಾದರೂ ಒಂದು ತಪ್ಪನ್ನು ಕಂಡುಹಿಡಿದು ನಿಮ್ಮ ಕಣ್ಣೀರು ಹಾಕಿಸ್ತಾರೆ. ಅದರಿಂದ ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಿಷ್ಟು ಹುಷಾರಾಗಿರಿ. ಸದ್ಯದಲ್ಲೇ ಅನುಕೂಲವನ್ನು ಕಾಣ್ತೀರಿ. ತುಂಬ ಹತ್ತಿರದಿಂದಲೇ ಸಾಕಷ್ಟು ಬದಲಾವಣೆ ಕಾಣುವಂಥ ಕಾಲ ನಿಮಗೂ ಸಹಿತ ಸನ್ನಿಹಿತವಾಗ್ತಾ ಇದೆ. ನೀವು ನಂಬಿರ್ತಕ್ಕಂಥ ದೈವ, ನೀವು ನಂಬಿರ್ತಕ್ಕಂಥ ಗುರುಗಳ ಆಶೀರ್ವಾದದಿಂದ ಸಾಕಷ್ಟು ಬೆಳಕನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳ್ಕೊಳ್ಳೋ ಗುರುಜರಿಂದ ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ.
ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಚಿಕ್ಕಮಗಳೂರು ತರೀಕೆರೆಯಿಂದ ರಾಜಣ್ಣ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಗಳೇ, ನಾನು ಮದುವೆ ಆಗಿ 9 ವರ್ಷಗಳಾಗಿವೆ. 7-8 ವರ್ಷಗಳಿಂದ ತುಂಬ ಕಷ್ಟಗಳನ್ನೇ ಅನುಭವಿಸ್ಕೊಂಡು ಬಂದಿದ್ದೇನೆ. ಹಾಗೂ ತುಂಬ ಸಾಲಗಳನ್ನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬಿಟ್ಟಿದ್ದೀನಿ. ಅಂದರೆ 6ರಿಂದ 7 ಲಕ್ಷ. ಇದಕ್ಕೆ ನನಗೆ ಬಡ್ಡಿ ಕಟ್ಟೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ನನಗೆ ಸ್ವಂತ ಮನೆ ಅನ್ನೋದು ಕೂಡ ಇಲ್ಲ. ಮನೆ ಕಟ್ಟೋದಕ್ಕೆ ಫೌಂಡೇಶನ್ ಹಾಕಿ 5-6 ವರ್ಷಗಳಾಯಿತು. ಆದರೆ ಅದನ್ನು ಮುಂದುವರಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ತುಂಬ ಸಂಕಷ್ಟದಲ್ಲಿದ್ದೀನಿ. ಒಂದೊಂದು ಸಾರಿ ಜೀವನವೇ ಬೇಡ ಅಂತ ಅನಿಸ್ಬಿಡುತ್ತೆ ಗುರುಜಿ. ಇದಕ್ಕೇನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದೆ. ಅದು ರಾಜಣ್ಣ ಅನ್ನೋ ಹೆಸರು ಇರಲ್ಲ. ನನ್ನ ಹುಟ್ಟು ಹೆಸರು ಬಸವರಾಜು. ದಾಖಲಾತಿಗಳಲ್ಲಿ ರಾಜಣ್ಣ ಅಂತ ಇದೆ. ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾ ಅಂತ ಕೇಳಿದ್ದಾರೆ. ಪ್ರಸ್ತುತ ನಿಮ್ಮ ಕಣ್ಣರೇಖೆ, ನಿಮ್ಮ ಹುಟ್ಟೆಸರು ನೀವು ರಾಜಣ್ಣ ಅಂತಾದರೂ ಇಟ್ಕೊಳ್ಳಿ, ರಾಮಣ್ಣ ಆದರೂ ಇಟ್ಕೊಳ್ಳಿ. ಆದರೆ ಬಸವರಾಜ್ ಅಂತ ಮೂಲ ನಕ್ಷತ್ರ ಬಸವರಾಜ್ ಇದೆಯಲ್ಲ, ಆ ಬಸವರಾಜ್ ಅಂತಕ್ಕಂತಹ ಹೆಸರು ಆ ನಕ್ಷತ್ರದಲ್ಲೇ ನಡೀತಾ ಇರತಕ್ಕಂಥದ್ದು. ಮನುಷ್ಯನಿಗೆ ಹುಟ್ಟೆಸರು ಅಂತ ಏನಿರುತ್ತೋ ಅಲ್ಲಿಂದನೇ ಅವನ ಭವಿಷ್ಯತ್ತು. ಆದರೆ ನಿಮ್ಮ ಕಣ್ಣರೇಖೆ ಪ್ರಕಾರ ಪ್ರಸ್ತುತ ನೀವೇನು ಸಮಸ್ಯೆಗಳನ್ನು ನೋಡ್ತಿದ್ದೀರಿ, ಯಾವ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಸತತವಾಗಿ ಅನುಭವಿಸ್ಕೊಂಡ್ಬಂದಿರತಕ್ಕಂಥ ಕಷ್ಟಗಳಿಗೆ ಪರಿಹಾರ ಕಾಣದಂಥ ರೀತಿಯಲ್ಲಿದ್ದೀರಿ, ಅದನ್ನು ಅತಿ ಶೀಘ್ರದಲ್ಲೇ ಈ ಸಮಸ್ಯೆಗಳಿಂದ ಹೊರಬರ್ತೀರಿ. ಇದಂತೂ ಶತಸಿದ್ಧ. ಯಾಕೆಂದರೆ ನಿಮ್ಮ ಬಲಗಣ್ಣಿನ ರೇಖೆ ಮತ್ತು ಎಡಗಣ್ಣಿನ ರೇಖೆ, ಬಲಗಣ್ಣಿನ ರೇಖೆಯಲ್ಲೂ ಮತ್ತು ಎಡಗಣ್ಣಿನ ರೇಖೆಗಳಲ್ಲೂ ಸಾಕಷ್ಟು ಬದಲಾವಣೆ ಕಾಣ್ತಿರೋದ್ರಿಂದ ತುಂಬ ಸಮೀಪ, ತುಂಬ ಹತ್ತಿರದ ದಿನದಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಬಹುಶಃ ಮೊನ್ನೆ ಬದಲಾದಂತಹ ಗುರು, ಮುಂದೆ ಬದಲಾಗುತ್ತಾ ಇರತಕ್ಕಂತಹ ಶನೈಶ್ಚರ, ಶನಿ ಗುರು ಬದಲಾವಣೆ ಆಗೋದ್ರಿಂದ ನಿಮ್ಮ ದಶಾಭುಕ್ತಿ, ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಕಣ್ಣು ರೇಖೆಗಳನ್ನು ಆಧಾರ ತೆಗೆದುಕೊಂಡ್ರೆ ಶೀಘ್ರವಾಗಿ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಭೂಮಿಯಿಂದ ಹಣಕಾಸಿನ ವ್ಯವಹಾರ, ಮನೆಯಲ್ಲಿರ್ತಕ್ಕಂಥವರು, ಹೊರಗಡೆ ನಿಮಗೆ ಸಾಲ ಕೊಟ್ಟಿರ್ತಕ್ಕಂಥವ್ರು, ನೀವು ನಾಳೆ ದಿವಸ ನಿಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸಿಕೊಂಡು ನೀವೇ ಇನ್ನು 4 ಜನಕ್ಕೆ ಅನುಕೂಲ ಮಾಡಬಹುದು. ಅಂತಹ ಒಂದು ಪರಿಸ್ಥಿತಿ ಸಹಿತ ಇವತ್ತು ನೀವು ತಂದುಕೊಳ್ತೀರಿ. ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಧೈರ್ಯದಿಂದಿದ್ದು ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆ ಅಂತ ಬಂದಾಗ ಧೈರ್ಯದಿಂದ ಹೆದರಿಸಬೇಕೇ ವಿನಃ ಅಧೈರ್ಯ ಪಡಬಾರ್ದು. ಹಾಗೆ ನಿಮ್ಮಲ್ಲೂ ಸಹಿತ ಸಾಕಷ್ಟು ಬದಲಾವಣೆ ಆಗುತ್ತೆ. ಹೆಚ್ಚು ಬದಲಾವಣೆಯ ಕಾಲ ಸನ್ನಿಹಿತವಾಗಿದೆ. ಭಗವಂತನ ಕೃಪಾಶೀರ್ವಾದ ಇದೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಪ್ರತಿ ಶುಕ್ರವಾರ ದಿವಸ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಬನ್ನಿ. ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ಹಳದಿ ಕಲರ್ ವಸ್ತ್ರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ರಾಜಣ್ಣ ಅಥವಾ ಬಸವರಾಜ್, ನಿಮ್ಮ ಹೆಸರು ಏನೇ ಆದರೂ ನಿಮ್ಮ ಕಣ್ಣರೇಖೆಯಲ್ಲಂತೂ ಸಾಕಷ್ಟು ಬದಲಾವಣೆ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಈಗ ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರು. ಮಕರ ರಾಶಿ, ಮಕರ ಲಗ್ನ. ಮಕರ ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಬಹುದು. ಯಾಕೆಂದರೆ ಮೊನ್ನೆ ಬದಲಾವಣೆ ಜೊತೆಗೆ ಮುಂದಾಗಬೇಕಾಗಿರ್ತಕ್ಕಂತಹ ಬದಲಾವಣೆ, ಇವೆಲ್ಲದರ ಮಧ್ಯದಲ್ಲಿ ಮಕರ ರಾಶಿಯವರಿಗೆ ಒಂದಷ್ಟು ಸ್ಥಿತಿಗತಿಗಳು ಸಂಪೂರ್ಣವಾಗಿ ಗುಣಮುಖರಾಗ್ತೀರಿ, ಸಂಪೂರ್ಣವಾಗಿ ಅಭಿವೃದ್ಧಿ ಕಾಣ್ತೀರಿ ಅಂತಲ್ಲ. ಆದರೆ ಈಗಿರ್ತಕ್ಕಂಥ ಸಮಸ್ಯೆಗಳನ್ನು ದಾಟಿಕೊಂಡು ಒಂದಷ್ಟು ಬೆಳಕನ್ನು ಕಾಣುವಂಥ ಕ್ಷಣಗಳಂತೂ ಖಂಡಿತ ಸಾಧ್ಯ. ಹಾಗೆ ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನೈಶ್ಚರ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇವತ್ತು ಬುಧವಾರ ಮಹಾವಿಷ್ಣು ಆರಾಧನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲ ಇದನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಒಂದಷ್ಟು ನೆಮ್ಮದಿ, ಹಾಗೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ, ನಿಮ್ಮನ್ನು ಗೌರವಿಸ್ತಕ್ಕಂಥದ್ದು, ನಿಮಗೆ ಸಿಗುವಂತಹ ಒಂದು ಬೆಲೆ, ಅಥವಾ ನಿಮಗೆ ಅಪರೂಪವಾದಂತಹ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದಷ್ಟು ಸನ್ನಿವೇಶಗಳು ಮಕರ ರಾಶಿಯವರಿಗೆ ಕಾಣುತ್ತೆ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಯಾವುದಾದ್ರು ಶಕ್ತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರ ಮುಂದೆ ಒಂದು ದೀಪ ಹಚ್ಚಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನಂತೂ ಮಕರ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿ, ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಈ ದಿನ ಮಧ್ಯಾಹ್ನ ಪ್ರಸಾದ ನೀವು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ, ಅಥವಾ ನೀವು ತಿನ್ನುವ ಅನ್ನದಲ್ಲಿ ಒಂದು ತುತ್ತನ್ನಷ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಹಾಕಿ ಪ್ರಾರ್ಥನೆ ಮಾಡಿ ತದನಂತರ ಊಟ ಕೂತ್ಕೊಳ್ಳುವಂಥದ್ದು ಭಾಳಷ್ಟು ಸೂಕ್ತ. ಇದರಿಂದ ಒಳ್ಳೆಯ ಲಾಭ ಸಹಿತ. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲಂದಾಗ ಇಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆಗಿಂದಾಗಲೇ ಆ ಪರಿಹಾರದಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಹಾಗಾಗಿ ವ್ಯಾಪಾರದಲ್ಲಿ ಲಾಭ ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ, ವೃತ್ತಿ ಧರ್ಮದಲ್ಲಿ ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಹಾಗೆ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣುವಂತಹದ್ದು. ಜೊತೆಗೆ ಸ್ಥಿತಿಗತಿಗಳು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಲಾಭವನ್ನು ಕಾಣ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಈ ಶುಭ ದಿನ ಸಾಧ್ಯವಾದಷ್ಟು ಮಹಾವಿಷ್ಣು ಪ್ರಾರ್ಥನೆ ಇರಲಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಬೇಕಾದಷ್ಟು ಅವರಿಗೆ ನೀವೇನು ಅನುಕೂಲ ಮಾಡ್ಬೋದು ಆ ಅನುಕೂಲವನ್ನು ಮಾಡಿ. ಅದಕ್ಕಿಂತ ಹೆಚ್ಚಿನಾಗಿ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳಿಗೆ, ಜಲಚರಗಳಿಗೆ ಈ ತರಹ ಅಲ್ಲಿ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಅಥವಾ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು, ಸರಿಯಾದ ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ನೀರನ್ನು ಕೊಡ್ತಕ್ಕಂಥದ್ದು ಅಥವಾ ನೀರಿನ ಒಂದು ತಟ್ಟೆಯಲ್ಲಿ ಇಡ್ತಕ್ಕಂಥದ್ದು, ಇಂತಹ ಕೆಲಸಕ್ಕೆ ನೀವು ಮುಂದಾದರೂ ಸಾಕಷ್ಟು ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸರಿಸುಮಾರು ಸಂಧ್ಯಾಕಾಲ ಸಾಯಂ ಸಂಧ್ಯಾ 4ರಿಂದ 6 ಗಂಟೆ, 4ರಿಂದ 6 ಈ ಸಮಯದಲ್ಲಿ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಮತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಸಹಾಯವನ್ನು ಮಾಡ್ತಕ್ಕಂಥದ್ದು, ದವಸ ಧಾನ್ಯಗಳನ್ನು ಹಾಕುವಂಥದ್ದು, ಇಂಥ ಪ್ರಕ್ರಿಯೆಯಲ್ಲಿ ತಾವು ಮುಂದಾದರೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರು, ಮೀನರಾಶಿ ಮೀನಲಗ್ನ, ಮೀನಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ತಾಯಿದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಆಗ್ತಾ ಇದೆ. ಅಧಿಕವಾದಂಥ ಚಂಚಲತೆಗೊಳಗಾಗ್ತಾ ಇದ್ದೀರಿ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥ ಯಾರು ನಿಮ್ಮ ಹತ್ತಿರದಲ್ಲಿದ್ದಾರೋ ಅಥವಾ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೋ ಅಂತಹವ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಮಾತಾಗ್ತಕ್ಕಂಥದ್ದು, ಗರ್ಜನೆ ಉಂಟಾಗ್ತಕ್ಕಂಥದ್ದು, ಅಲ್ಲಿ ಏನೋ ಒಂದಿಷ್ಟು ವ್ಯತ್ಯಾಸಗಳಾಗಿ ಜಗಳ ಕದನಕ್ಕೂ ದಾರಿಯಾಗುತ್ತೆ. ಸಾಧ್ಯವಾದಷ್ಟು ಮೌನದಿಂದಿದ್ದು ಕೆಲಸವನ್ನು ಸಾಧನೆ ಮಾಡಿ. ಇವತ್ತು ಸಾಧ್ಯವಾದಷ್ಟು ಬುಧವಾರ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಮೌನವಾಗಿದ್ದು ಕೆಲಸವನ್ನು ಮಾಡಿ. ಅಧಿಕವಾದಂಥ ಮಾತು ಬೇಡ ಅಥವಾ ಇನ್ನೊಬ್ಬರನ್ನು ನಿಷ್ಠುರ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಜಗಳ ಕದನ ಪ್ರಾರಂಭ ಆದ ತಕ್ಷಣ ಮರುಕ್ಷಣ ನೀವು ಅಲ್ಲಿ ನಿಲ್ಲೋದೇ ಬೇಡ. ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಜ್ಯಗಳು ಬರಲಿ, ಪಟ್ಟಂತ ನೀವು ಜಾಗ ಬದಲಾಯಿಸಿ. ನೀವು ಅಲ್ಲೇ ಇದ್ದರೆ ಇನ್ನಷ್ಟು ರೌದ್ರ ಆಗುತ್ತೆ, ಮತ್ತಷ್ಟು ಸಮಸ್ಯೆ ಆಗುತ್ತೆ. ಇದರ ಮಧ್ಯದಲ್ಲಿ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಹೆಸರು ಕಾಳು, ಉಪ್ಪು ಮತ್ತು ಹೆಸರು ಕಾಳು ಎರಡೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು ಗುರುಜರಿಂದ. ವೀಕ್ಷಕರೇ, ಬನ್ನಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ದೀಪಿಕಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚಿಕ್ಕಬಳ್ಳಾಪುರದಿಂದ ಮೇಡಮ್. ಈಗ ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸೊ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಜೊತೆ ಮಾತಾಡಿದಕ್ಕೆ. ಒಳ್ಳೆಯದಾಗಲಿ. ಎಲ್ಲಿಂದ ಕರೆ ಮಾಡಿದಿರಿ? ಚಿಕ್ಕಬಳ್ಳಾಪುರದಿಂದ. ಎರಡನೇ ಸತಿ ಯಾಕೆ ಕೇಳಿದೆ ಅಂದರೆ ಅದು ನನ್ನ ಹುಟ್ಟೂರು. ಹಾ ಸರ್, ಗುರುಜಿ ಗೊತ್ತಿದೆ. ಹಾಗಾಗಿ ತುಂಬಾ ವರ್ಷಗಳಿಂದ ನಾವು ಕೂಡ ಕಾಯ್ತಿದ್ವಿ ನಿಮ್ ಜೊತೆ ಮಾತಾಡೋದಿಕ್ಕಾಗಿ. ತುಂಬ ಸಂತೋಷ. ನೀವು ಚಿಕ್ಕಬಳ್ಳಾಪುರ ಅಂದಾಗಲೇ ನಮ್ಮ ಕಿವಿಗಳು ಎಲ್ಲವೂ ನೆಟ್ಟಗಾಗತ್ತೆ. ಯಾಕೆಂದ್ರೆ ನನ್ನ ಹುಟ್ಟೂರಿಂದ ಒಂದು ಕರೆ ಬಂತಲ್ಲ, ಅದು ಸಂತೋಷ. ಹೇಳಮ್ಮ. ಗುರುಜಿ, ನನ್ನ ಬಗ್ಗೆ ನಾನು ಕೇಳಬೇಕು. ಏನು ಅಂತ ಹೇಳಿದ್ರೆ, ನಾನು ಏನೇ ಒಂದು ಕೆಲಸ ಮಾಡಕ್ ಹೋದ್ರು ಅದೆಲ್ಲ ಅರ್ಧಂಬರ್ಧನೆ ಆಗ್ತದೆ. ಬಟ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಏನು ಓದಿದ್ಯಮ್ಮ? ನಾನು ಬಿಕಾಮ್ ಮಾಡ್ಕೊಂಡಿದ್ದೀನಿ ಗುರುಜಿ. ಬಿಕಾಮ್ ಮಾಡಿದ್ಯಾ? ಈಗೇನು ಜಾಬ್ ಏನು ಟ್ರೈ ಮಾಡ್ತಾ ಇದೆಯಾ? ಈಗ ಆಲ್ರೆಡಿ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿ ಕೊಡೋ ಸ್ಯಾಲ್ರಿ ಏನು ಸಾಕಾಗೋದಿಲ್ಲ ಗುರುಜಿ. ಇನ್ನು ಚಿಕ್ಕಬಳ್ಳಾಪುರ ಅಲ್ವಮ್ಮ? ಹಾ ಗುರುಜಿ, ಹೌದು. ಮತ್ತೆ ಬೆಂಗಳೂರಲ್ಲಿ ಕೆಲಸ ಮಾಡಿದರೆ ಡಬಲ್ ಸಿಗೋದು. ಚಿಕ್ಕಬಳ್ಳಾಪುರ ಆದ್ರಿಂದ ಅಲ್ಲಿನ ವಾತಾವರಣಕ್ಕೆ ತಕ್ಕನಾಗೇ ಸಿಗುತ್ತೆ. ಆದರೆ ಸಂಪಾದನೆ ಏನು ಕೊರತೆ ಇಲ್ಲ, ಆಗುತ್ತೆ. ಆದರೆ ನಿನ್ನ ಸ್ವರತರಂಗದಲ್ಲಿ ಇನ್ನೂ ಲಾಭದ ಕ್ಷಣಗಳು ಬಹಳ ಕಡಿಮೆನೇ. ಯಾಕೆಂದರೆ ಆರೋಗ್ಯದಿಂದ ಮೊದಲುಕೊಂಡು ವ್ಯವಹಾರಗಳ ತನಕ, ಮನೆ ವಾಸ್ತುಗುರದಲ್ಲಿರ್ತಕ್ಕಂಥದ್ರಿಂದ ಹಿಡಿದು ಹೊರಗಡೆ ಸ್ನೇಹಿತರ ತನಕ ಎಲ್ಲ ಕಡೆಯಲ್ಲೂ ಒಂದಷ್ಟು ಅಡಚಣೆಗಳೇ ಇದೆ. ಇನ್ನೂ ಲಾಭ ಇಲ್ದಿರತಕ್ಕಂಥ ಪರಿಸ್ಥಿತಿಯೇ ಇದೆ. ಆದರೆ ನಿನ್ನ ಸ್ವರತರಂಗದಲ್ಲಿ ಇದೆಲ್ಲವೂ ಬದಲಾವಣೆ ಆಗೋ ಕಾಲ ತುಂಬ ಸನ್ನಿಹಿತವಾಗಿದೆ, ತುಂಬ ಹತ್ತಿರದಲ್ಲಿದೆ. ತುಂಬ ಹತ್ತಿರದಿಂದಲೇ ಬದಲಾವಣೆ ಕಾಣ್ತೀಯ, ಸಾಕಷ್ಟು ಲಾಭವನ್ನು ಗಳಿಸ್ತೀಯ. ಬಹುಶಃ ಈ ಲಾಭ, ಈ ಒಂದು ನೆಮ್ಮದಿ ಕಾಣಬೇಕಾದ್ರೆ ಬರ್ತಕ್ಕಂಥ ನವೆಂಬರ್ ಎಂಡು ಡಿಸೆಂಬರ್ ಫಸ್ಟ್ ವೀಕು, ನವೆಂಬರ್ ಎಂಡು ಡಿಸೆಂಬರ್ ಫಸ್ಟ್ ವೀಕು, ಇನ್ನೆಲ್ಲ ಒಂದು ತಿಂಗಳು, ಈ ತಿಂಗಳಲ್ಲೇ ಬದಲಾವಣೆ ಕಾಣ್ತೀಯ ನೀನು. ಓಕೆ ಗುರುಜಿ. ಮತ್ತೆ ಮನೇಲಿ ಕೂಡ ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಾರೆ. ಬಟ್ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಗುರುಜಿ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನು ಒಂದು ತಿಂಗಳಲ್ಲಿ ನಿನ್ನ ಅದೃಷ್ಟ ರೇಖೆಗಳೇ ಬದಲಾಗುವಾಗ
ಈ ಚಿಂತನೆಗೆ ಪೂರಕವಾಗಿ ಅವಾಗ ಭಗವಂತ ನೋಡಮ್ಮ ಯಾವ ಕಾಲಕ್ಕೆ ಏನೇನು ಕೊಡಬೇಕು ಏನೇನು ಆಗಬೇಕು ಅಂತ ಅವ್ನು ನಿರ್ಣಯಿಸಿರ್ತಾನೋ ಅದರಂತೆ ನಡೆದೇ ನಡೆಯುತ್ತೆ. ಯಾಕೆ ಭಯ ಪಡ್ತೀಯಾ? ಒಳ್ಳೆ ಆಗದಲ್ವಾ, ಮನೇಲಿ ಎಲ್ಲಾರು ಕೆಲ್ಸಕ್ಕೆ ಹೋಗಿ ಕಷ್ಟ ಪಡೋ ಅಂತದಲ್ವಾ ಗುರುಜಿ. ಸೊ ಇರುತ್ತಲ್ವಾ ಕಷ್ಟ ಅಂತ, ಹಾಗಾಗಿ ನೋಡು ಮಗು, ಕಷ್ಟ ಇಲ್ಲದ ಬದುಕೇ ಇಲ್ಲ. ಅತಿಯಾದಂಥ ಸ್ಥಿತಿಗಳನ್ನು ಸಂಪಾದನೆ ಮಾಡಿಕೊಂಡ್ರೂ ಅವ್ರಿಗೂ ಕಷ್ಟ ಇದೆ. ಏನೂ ಇಲ್ಲಪ್ಪ ಅಂದರೆ ಮಧ್ಯಾಹ್ನ ಊಟಕ್ಕೂ ಕಷ್ಟ ಇದೆ. ಆದರೆ ಕಷ್ಟ ಇಲ್ಲದಿರೋದ್ರೆ ಮನುಷ್ಯನ ಬದುಕೇ ಇಲ್ಲ. ಆ ಕಷ್ಟನ್ನೇ ಸುಖ ಅಂತ ಮಾರ್ಪಡಿಸ್ಕೊಂಡ್ರೆ ಅದರಲ್ಲಿ ಎಲ್ಲ ನೆಮ್ಮದಿ ಕಾಣುತ್ತೆ. ನೀನು ಭಯಪಡಬೇಡ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗುತ್ತೆ. ನೀನು ವಿವಾಹದ ಬಗ್ಗೆ ಚಿಂತನೆ ಮಾಡ್ತಿರ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಆ ಚಿಂತನೆ ಮಾಡ್ತಿದ್ದಾರೆ. ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ಸ್ ಇದೆ. ಪುನಃ ನೀನು ಕರೆ ಮಾಡಿದಾಗ ನೀನೇ ಹೇಳ್ತೀಯ, ನಾನು ಇವತ್ತು ಚೆನ್ನಾಗಿದ್ದೀನಿ, ನಮ್ಮ ಮನೇಲಿ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ. ಒಳ್ಳೆಯದಾಗಲಿ ಮಗು. ಮನೆ ಹಾಕಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಹೆಸರು ಬೇಡ, ಸರಿ, ಯಾರ ಬಗ್ಗೆ ಮಾತಾಡ್ತೀರಿ? ನನ್ನ ಬಗ್ಗೆನೆ. ಆಯ್ತು, ಮಾತಾಡಿ. ಹಾ, ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು 4 ತಿಂಗಳು ಮುಂಚೆ ಒಂದು ಕೆಲಸ ಮಾಡ್ತಿದ್ದೆ, ಅಂದ್ರೆ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಈಗ ಸದ್ಯಕ್ಕೆ ಯಾವ ಪ್ರಾಜೆಕ್ಟು ಇಲ್ಲ. ಅಮ್ಮ ಮಾಡದೇ ಇರೋ ಪೂಜೆ ಇಲ್ಲ. ಸೊ ಎಲ್ಲಾ ಪೂಜೆಗಳನ್ನು ಮಾಡ್ತಾರೆ, ಯಾವುದು ಆಗ್ತಾನೆ ಇಲ್ಲ. ಸೊ ತುಂಬಾ ಬೇಜಾರಾಗುತ್ತೆ. ಚಿಂತೆ ಮಾಡಬೇಡಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಸದ್ಯದಲ್ಲೇ ಒಳಿತನ ಕಾಣ್ತೀಯ. ನಿನ್ನ ಅಭಿವೃದ್ಧಿಗಾಗಿ ಅಮ್ಮ ಮಾಡತಕ್ಕಂಥ ಪ್ರಾರ್ಥನೆ ಫಲ ಅಂತಲ್ಲ. ಇದು ಸಂಪೂರ್ಣವಾಗಿ ನಿಂದೇ ಪ್ರಯತ್ನ ಆಗಬೇಕು, ನಿಂದೇ ಪ್ರಾರ್ಥನೆ ಆಗಬೇಕು. ಹಾಗೆ ನೀನು ಪ್ರಾರ್ಥಿಸ್ತಿದ್ಯಾ ಕಷ್ಟ ಬಂದಾಗ ವೆಂಕಟರಮಣ ಅಂತ. ಅಸಲು ದೇವ್ರನ್ನೇ ನಂಬದೇ ಇರತಕ್ಕಂಥವಳು, ಭಗವಂತ ನಾನು ಕಾಪಾಡಪ್ಪ ಅನ್ನೋ ಲೆವೆಲ್ಗೆ ನಿನ್ನ ಚಿಂತನೆ ಇದೆ. ಅಷ್ಟಾದರೂ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅಂತಕ್ಕಂಥದ್ದು ಇನ್ನು 18 ದಿವಸಕ್ಕೆ, ಕರೆಕ್ಟಾಗಿ ಇವತ್ತಿಗೆ 18 ದಿವಸಕ್ಕೆ ನೀನು ಒಳ್ಳೆತನ ಕಾಣ್ತೀಯಾ, ನಿನ್ನ ಬದುಕಲ್ಲಿ ಬದಲಾವಣೆ ಕಾಣ್ತೀಯಾ. ಒಂದು ಒಳ್ಳೆ ಉದ್ಯೋಗ ಅಂತೂ ಖಂಡಿತ ನಿನಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಕಳೆದ 3 ದಿನಗಳಿಂದ ಈಚೆಗೆ ಆಗ್ತಿರ್ತಕ್ಕಂಥ ಬದಲಾವಣೆ ನಿನಗೆ ಅರ್ಥ ಆಗ್ತಾ ಇದೆ. ಈ 3 ದಿವಸದ ಹಿಂದೆ ಇದ್ದಂಥ ನೋವಿಗೂ 3 ದಿವಸದ ಮುಂಚೆ, ಅಂದರೆ 3 ದಿವಸದ ಹಿಂದೆ ನೀನು ಭಾಳ ನೋವು ಅನುಭವಿಸಿದ್ಯಾ. ಅಂದರೆ ಆ ಕ್ಷಣಕ್ಕೆ ನನಗೆ ಎಲ್ಲೂ ಬೆಳಕು ಕಾಣ್ತಿಲ್ಲ, ಎಲ್ಲ ಕಡೆ ಜೀವನನೇ ಒಂಥರ ಕತ್ಲಾಗ್ತಿದೆಯಲ್ಲ ಅಂತಕ್ಕಂಥ ಸನ್ನಿವೇಶ ಆಗಿತ್ತು. ಈ ಕಳೆದ 3 ದಿವಸದಿಂದ ಒಂದು ಬೆಳಕು ಕಾಣ್ತಾ ಇದೆ. ಈ ಬೆಳಕು ಕಾಣ್ತಾ ಇದೆ. ನಿನಗೆ ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ಅಥವಾ ನೀನು ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ಬೆಳಕು ಕಾಣುವಂಥ ಲಕ್ಷಣಗಳು ಈ 3 ದಿವಸದಿಂದ ಇರಬೇಕಾದ್ರೆ ಇನ್ನು 18 ದಿನದಲ್ಲಿ ಒಂದು ಒಳ್ಳೆ ಉದ್ಯೋಗ ಅಂತೂ ನೀನು ಸಿದ್ಧಪಡಿಸ್ಕೊಳ್ತೀಯ. ಆದರೆ ನೀನು ನಿನ್ನ ಆತ್ಮೀಯರು, ನಿನಗೆ ಬಹಳ ಸ್ನೇಹಿತರು ಅಂತ ನಿನ್ನ ಸಮಸ್ಯೆ, ನಿನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದೆಯಲ್ಲ, ಅದು ತಪ್ಪಾಗುತ್ತೆ. ಯಾಕೆಂದರೆ ಯಾರೊಬ್ಬರೊಂದಿಗೂ ಮಾತಾಡಿದ್ರೂ ಪ್ರಸ್ತುತ ನಿನ್ನ ವಿದ್ವತ್ತು, ಅಂದರೆ ನಿನ್ನಲ್ಲಿರ್ತಕ್ಕಂಥ ನಿನ್ನ ಮುಖಲಕ್ಷಣ ಅಥವಾ ನಿನ್ನ ಒಂದು ಸ್ವರತರಂಗ, ನಿನ್ನ ಉದ್ಯೋಗ, ನೀನು ಏನಕ್ಕೆ ಚಿಂತನೆ ಮಾಡಿ ಯಾರೊಂದಿಗೆ ಮಾತಾಡಿದ್ರೂ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಒಂದಿಷ್ಟು ಬೇರೆ ಥರ ಸಮಸ್ಯೆ ಎದುರಾಗುತ್ತೆ. ನೀನು ಸೈಲೆಂಟಾಗಿ ನೀನು ನಂಬಿರ್ತಕ್ಕಂಥ ದೇವರನ್ನು ನಂಬಿ ಇನ್ನು 18 ದಿವಸಕ್ಕೆ ಆಗೋ ಬದಲಾವಣೆ ಬಗ್ಗೆ ನೀನು ಚಿಂತನೆ ಮಾಡು, ಖಂಡಿತ ಲಾಭ ಇದೆ. ಸರಿ ಗುರುಜಿ. ಅಮ್ಮ ಅಂತಾರೆ ಒಂದೊಂದ್ಸರಿ, ಅಂದ್ರೆ ತುಂಬಾ ಕಡೆ ಎಲ್ಲ ಕೇಳಿದ್ವಿ ಶಾಸ್ತ್ರಗಳೆಲ್ಲ, ಯಾರೋ ಮಾಡ್ತಿದ್ದಾರೆ, ಏನೋ ಮಾಡಿಸ್ತಿದ್ದಾರೆ, ಇಬ್ರು ಕಣ್ಣಿಟ್ಟಿದ್ದಾರೆ ನಿಮ್ ಮೇಲೆ ಅಂತ ಹೇಳ್ತಾರೆ. ಯಾವ್ದು ನಂಬೇಕು ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗಿಂತ ಹಿಂದೆ ಬಂದವರೆಲ್ಲ ಬೇಗ ಬೇಗ ಬೆಳೀತಾ ಇದ್ದಾರೆ. ನನ್ಗಿಷ್ಟು ಎಫರ್ಟ್ ಹಾಕ್ತೀನಿ, ಇಷ್ಟು ಚೆನ್ನಾಗಿ ನಾನು ಇದ್ ಮಾಡ್ತೀನಿ, ಬಟ್ ಆಗ್ತಾನೆ ಇಲ್ವಲ್ಲ, ಏನು ಕ್ಲಿಕ್ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ನೋಡು ಮಗು, ಸಾಮಾನ್ಯಕ್ಕೆ ನೆಗಡಿ ಬಂದಾಗ ಮೂಗಿನ ಬಗ್ಗೆ ಚಿಂತನೆ ಮಾಡ್ತಾರೆ ಜನ. ಆಗ ಮೂಗು ಸರಿ ಇಲ್ಲ ಅಂತಂದರೆ ಮೂಗು ಕೊಯ್ಕೊಳ್ಳೋಕ್ಕಾಗತ್ತಮ್ಮ. ಹಾಗೆ ಈಗ ಏನಪ್ಪ ಅಂದರೆ ಸಾರ್ವತ್ರಿಕವಾಗಿ ಎಲ್ಲರೂ ಹೇಳೋ ಮಾತು ಹೀಗೇನೆ, ನೀವು ಕಷ್ಟ ಅಂತ ಬಂದಾಗ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಪ್ರಯೋಗ ಆಗಿದೆ, ಅದರಲ್ಲಿ ಇಬ್ಬರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಇಷ್ಟೆಲ್ಲ ಹೇಳೋ ಜನ ನಿನಗೆ ಪರಿಹಾರ ಯಾಕೆ ಹೇಳೋಕ್ಕಾಗ್ತಿಲ್ಲ ಅಲ್ವಮ್ಮ? ಹೌದು. ಈಗ ಸಮಸ್ಯೆ ಇದೆ, ಇಬ್ಬರು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ಇಬ್ಬರು ಯಾರು ಅಂತಾನು ಹೇಳಿ ಬೇಡ, ಆ ಇಬ್ಬರು ಯಾರು ಅಂತ ಹೇಳೋದು ಬೇಡ, ಅದು ಮರ್ಮ, ಮೌನವಾಗಿರಲಿ. ಆದರೆ ಅದಕ್ಕೆ ಪರಿಹಾರ ಒಂದು ತೋರಿಸ್ಲಿ. ಹೌದು, ಆ ಪರಿಹಾರ ತೋರಿಸಿದ್ರೆ ನಡಿಬೇಕಲ್ಲ. ಹೌದು. ಆದ್ರೆ ಚೇಂಜ್ ಮಾಡ್ಕೊಂಡೆ ಗುರುಜಿ. ಫಸ್ಟ್ ಒಂದ್ ಹೆಸರಿತ್ತು, ಅದ್ರಲ್ಲಿ ಕ್ಲಿಕ್ ಆಗಲ್ಲ ಅಂತ ನ್ಯೂಮರಾಲಜಿ ಎಲ್ಲ ಕೇಳಿ ಇನ್ನೊಂದ್ ಹೆಸರು ಚೇಂಜ್ ಮಾಡ್ಕೊಂಡೆ. ನನ್ಗೇನು ಅದರಿಂದ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಇಲ್ಲಮ್ಮ ಮಗು, ನೀನು ಹೇಳ್ತಿರೋದು ಸರಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳು. ಈಗ ನಾನು ಆದಷ್ಟು ಬೇಗ ಮೈಸೂರು ಮಹಾರಾಜರ ಹೆಸರು ಬದಲಾಯಿಸ್ಕೊಳ್ಳೋಣ ಅಂತ ಇದ್ದೇನೆ. ನನ್ನ ಅದೃಷ್ಟ ಏನಾದ್ರು ಚೇಂಜ್ ಆಗುತ್ತೋ ಏನೋ, ಅಥವಾ ಮೋದಿಯವರ ಹೆಸರು ಇಟ್ಕೊಂಡ್ರೆ ನಾನೇನಾರ ಕನಿಷ್ಠ ಪಕ್ಷ ಪ್ರಧಾನಿ ಆಗದಿದ್ರು ಡೆಲ್ಲಿನಲ್ಲಿ ಯಾವ್ದಾದ್ರು ಒಂದು ಪೋಸ್ಟಲ್ಲಿ ಕೂತ್ಕೊಳ್ತೇನೋ ಏನೋ. ಅದೆಲ್ಲ ಸಾಧ್ಯನಮ್ಮ? ಯೋಚನೆ ಮಾಡು. ನೋಡು ತಾಯಿ, ನಿನ್ನ ತಂದೆ ತಾಯಿ ಗರ್ಭದಿಂದ ಹೊರಬಂದಾದ ನಂತರ
ಆ ಹೊರಬಂದ ಮೊದಲನೇ ಕ್ಷಣ ಪ್ರಪಂಚದಲ್ಲಿ ನಿನಗೆ ಏನು ಹೆಸರನ್ನಿಟ್ಟಿದ್ದಾರೋ, ಭಗವತ್ ಸಂಕಲ್ಪ ಯಾವ ಮುಹೂರ್ತ ಯಾವ ಲಗ್ನದಲ್ಲಿ ನೀನು ಹುಟ್ಟಿದೆಯೋ, ಯಾವ ತಿಥಿವಾರ ನಕ್ಷತ್ರ ಪ್ರಕಾರ ನಿನ್ನ ಜನ್ಮ ನಕ್ಷತ್ರ ಆಗಿದೆಯೋ ಅದು ನಿನ್ನ ಭವಿಷ್ಯತ್ತು ಅಲ್ವಾ? ಹೌದು. ಅದನ್ನು ಬಿಟ್ಟು ಇವತ್ತು ಸಡನ್ನಾಗಿ ನಾನು ಹೆಸರು ಬದಲಾಯಿಸ್ಕೊಳ್ತೀನಿ, ಲೆಟರ್ಸಲ್ಲಿ ಏನೋ ವ್ಯತ್ಯಾಸ ಮಾಡ್ಕೊಳ್ತೀನಿ, ಇರ್ತಕ್ಕಂಥ ಒಂದಷ್ಟು ಹೆಸರನ್ನ ಅಪ್ಪ ಅಮ್ಮ ಇಟ್ಟರು ಹೆಸರನ್ನ ಶಾರ್ಟ್ ಮಾಡ್ತೀನಿ, ಚಿಕ್ಕದಾಗಿ ಪುಟ್ಟದಾಗಿ ಏನೋ ಹೇಳ್ಕೊಳ್ತೀನಿ ಅಂದರೆ ನೀನು ಅದೃಷ್ಟ ಬದಲಾಗೋಂಗಿದ್ದರೆ ಸೃಷ್ಟಿನಲ್ಲಿ ಎಲ್ಲರೂ ಅದನ್ನೇ ಮಾಡ್ಕೊಳ್ತಿದ್ರು. ಇವತ್ತು ಮೋದಿಯವ್ರು ನೋಡ್ರೆ ಎಲ್ಲರಿಗೂ ಒಂಥರ ಹೊಟ್ಟೆ ಕಿಚ್ಚಿದೆ, ಹೊಟ್ಟೆ ಬಾಧೆ ಇದೆ. ಏನಪ್ಪ ಆ ವ್ಯಕ್ತಿ ಬದುಕು ಹೀಗಿದೆಯಲ್ಲ, ಇಷ್ಟು ರಭಸವಾಗಿದೆಯಲ್ಲ, ಎಲ್ಲರ ಕಣ್ಣು ಎಲ್ಲರ ಗಮನ ಅವ್ರ ಮೇಲೆ ಇದೆಯಲ್ಲ ಅಂತ ಅದೇ ಹೆಸರನ್ನೇ ನಾನು ಇಟ್ಕೊಂಡ್ರೆ ಹಂಗೆ ಆಗುತ್ತಮ್ಮ? ಇಲ್ಲ. ಅದೆಲ್ಲ ಸಾಧ್ಯ ಇಲ್ಲ ತಾಯಿ. ಭಗವಂತ ಬರಿಬೇಕು. ಆದರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಸ್ವಲ್ಪ ದಿವಸ ವೆಯ್ಟ್ ಮಾಡು. ಇಲ್ಲಿವರೆಗೂ ನೀನು ಅನುಭವಿಸಿರೋ ಕಷ್ಟ, ಇಲ್ಲಿವರೆಗೂ ನಿನಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಖಂಡಿತ ದೂರ ಮಾಡ್ಕೊಳ್ತೀಯ ನೀನು. ಅಂತಹ ಯೋಗ ಫಲ ನಿನಗೆ ಬಹಳ ಚೆನ್ನಾಗಿದೆ. ಯಾಕೆಂದರೆ ಹುಟ್ಟದ ಭಗವಂತ ನಿನಗೆ 2 ಅದೃಷ್ಟ ರೇಖೆಗಳನ್ನು ಕೊಟ್ಟಿದ್ದಾನೆ. ಒಂದು ನಿನ್ನ ಮೊಣಕಾಲ ಮೇಲಿರುವಂತಹ ಮಚ್ಚೆ, ಎರಡನೇದು ನಿನ್ನ ಹೊಟ್ಟೆ ಮೇಲಿರುವಂತಹ ಹುಟ್ಟು ಮಚ್ಚೆ. ಇದೆರಡು ಹುಟ್ಟು ಮಚ್ಚೆಗಳ ಆಧಾರ ನಿನಗಿದೆ, ಕರೆಕ್ಟಾ? ಹೌದು, ಕರೆಕ್ಟ್. ಮತ್ತು ಹೀಗಿರಬೇಕಾದ್ರೆ ನಿನ್ನ ಅದೃಷ್ಟ ಇದಲ್ವಮ್ಮ ಜ್ಯೋತಿಷ್ಯ ಅಂದರೆ? ಕರೆಕ್ಟ್. ವಿದ್ಯೆ ಕಲಿತ ಮೇಲೆ ಆ ವಿದ್ಯೆ ಅದಕ್ಕೆ ಸೂಕ್ತವಾದ ಪರಿಹಾರಗಳು ತಿಳಿಸ್ಬೇಕು. ಎಲ್ಲರೂ ಸುಮ್ಮನೆ ಮಾಟ ಮಂತ್ರ ಇದೆ ಅಂತ ಹೇಳಿಬಿಟ್ರೆ, ಮಾಟ ಮಂತ್ರ ಇದೆ ಅಂದಮೇಲೆ ಅದನ್ನು ಮಾಟ ಮಂತ್ರ ತೆಗಿಯೋ ಕ್ರಮ ಆಗಬೇಕು. ಅಥವಾ ಯಾರೋ ನಿಮ್ಮನ್ನು ಹಿಂಬಾಲಿಸ್ತಾರೆ ಅಂದರೆ ಏನು ಅವ್ರಿಗೆ ಕೆಲಸ ಇಲ್ವಾ ಹಿಂಬಾಲಿಸೋಕ್ಕೆ? ಹೌದು. ಬೆಳಿಗ್ಗೆ ಎದ್ದು ಅವರ ಊಟಕ್ಕೂ ಅವರು ಸಂಪಾದನೆ ಮಾಡ್ಕೋಬೇಕಲ್ಲಮ್ಮ. ಹ್ಮ್. ನೀನು ಭಯಪಡಬೇಡ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನ್ನ ಅದೃಷ್ಟ ರೇಖೆ, ನಿನಗಿರ್ತಕ್ಕಂಥ ನಿನ್ನ ದೇಹದ ಮೇಲಿರ್ತಕ್ಕಂಥ ಹುಟ್ಟು ಮಚ್ಚೆಗಳ ಆಧಾರ ಪ್ರಕಾರ ಇನ್ನು 18 ದಿವಸ ಕಳೀಲಿ, ನೀನು ಚೆನ್ನಾಗಾಗ್ತೀಯ. ನನ್ನಿಂದನೇ ಮನೆ ನಡೀತಿರೋದು ಗುರುಜಿ, ಡ್ಯಾಡಿ ಬೇರೆ ಇಲ್ಲ, ಸೊ ಅದಕ್ಕೋಸ್ಕರ ಭಯ ಆಯ್ತು ಅಷ್ಟೇ. ಮಗು, ನಾನು ಹೇಳ್ತಿದ್ದೀನಿ, ನೀನು ಅದೃಷ್ಟವಂತಳಿದ್ಯಾ. ಹ್ಮ್. ನಿನ್ನ ದೇಹದ ಮೇಲಿರ್ತಕ್ಕಂಥ ಹುಟ್ಟು ಮಚ್ಚೆನ ನಾನು ಹೇಳಿದ್ದೇನೆ ಅಂದರೆ ಈ ಕ್ಷಣಕ್ಕೆ ಆ ತಾಯಿ ಆಶೀರ್ವಾದದಿಂದ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಮಾತು ನಿನ್ನ ಸತ್ಯವಾಗಿ ನಡೀಲೇಬೇಕು. ನೀನು ನಂಬಿರ್ತಕ್ಕಂಥ ದೇವರು ನಿನ್ನ ಕೈ ಬಿಡೋದಿಲ್ಲ. ಮನೆ ದೇವರ ಪ್ರಾರ್ಥನೆ ಮಾಡು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನ್ನ ಹೆಸರು ಸುಮಾ ಅಂತ, ನೆನ್ಮಂಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ. ನಾನು ಗುರೂಜಿ ಹತ್ರ ಮಾತಾಡಬೇಕು ಮ್ಯಾಮ್. ಖಂಡಿತ ಮಾತಾಡಿಮ್ಮ. ಹಲೋ. ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಒಳ್ಳೆಯದಾಗಲಿ ಮಗು, ನಿನಗೂ ಸಹಿತ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿನ್ನೊಳಗಿರುವ ಎಲ್ಲ ಕಷ್ಟಗಳು ದೂರವಾಗಿ ಸುಖ ಸಂತೋಷ ನೆಮ್ಮದಿ ಎಲ್ಲವೂ ಭಗವಂತ ದಯಪಾಲಿಸ್ಲಿ. ಹೇಳು ಮಗು. ಗುರುಜಿ, ನಾನು BE ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಒಂದು ಕೆಲಸ ಅಂತ ನೆಲೆ ನಿಲ್ತಾ ಇಲ್ಲ, ಅದಕ್ಕೋಸ್ಕರ ಕಾಲ್ ಮಾಡಿದೆ. ಉದ್ಯೋಗದ ಬಗ್ಗೆ ಚಿಂತನೆ? ಉದ್ಯೋಗ, ಹೌದು ಗುರುಜಿ. ನಿನ್ನ ಭವಿಷ್ಯತ್ತಲ್ಲೂ ಬದಲಾವಣೆ ಇದೆ, ಆದರೆ ಪ್ರಸ್ತುತ ಅಷ್ಟು ಒಳ್ಳೆಯ ಸಮಯ ಇದಲ್ಲ. ಹಾಗೆ ಇರತಕ್ಕಂಥ ಒಳ್ಳೆ ಅವಕಾಶಗಳನ್ನು ನೀನು ದೂರ ಮಾಡ್ಕೊಂಡಿದ್ಯಾ. ಯಾಕೆಂದ್ರೆ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಒಳ್ಳೆ ಅವಕಾಶಗಳು ಬಂದಾಗಲೂ ನೀನು ಅದರ ಕಡೆ ಗಮನ ಕೊಡಲಿಲ್ಲ. ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬರ್ತಕ್ಕಂಥ ಜನವರಿ 14 ಸಂಕ್ರಮಣ ಆಗೋ ತನಕನೂ ನಿನ್ನ ಭವಿಷ್ಯದಲ್ಲಿ ಅಂಥ ಬೆಳಕು ಕಾಣಿಸೋದು ಕಡಿಮೆನೇ. ಜನವರಿ 14 ಸಂಕ್ರಾಂತಿ ಆದ ನಂತರ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀಯ. ಈಗಂತೂ ಪ್ರಸ್ತುತ ಹೇಳಮ್ಮ. ಗುರುಜಿ, ಅದೇ ಒಂದು ಎಕ್ಸಾಮ್ ಕಟ್ತಾ ಇದ್ದೀನಿ, ಅದು ಏನಾಗುತ್ತೆ ಅಂತ. ಎಕ್ಸಾಮ್ ಕಟ್ಟಿ ರಿಸಲ್ಟ್ ಯಾವಾಗ ಬರುತ್ತೆ? ರಿಸಲ್ಟು ಜನವರಿಗೆನೆ. ಈಗ ನಾನೇನು ಹೇಳಿದ್ದೇನೆ? ಜನವರಿ 14 ಆದ್ಮೇಲೆ ಬೆಳಕು ಕಾಣಿಸುತ್ತೆ ಅಂತ. ಈ ರಿಸಲ್ಟ್, ಈ ಎಕ್ಸಾಮ್ ಕಟ್ಟು, ಅದೇ ರಿಸಲ್ಟ್ ಕಾಣ್ತೀಯ. ಆ ಬೆಳಕಿನಿಂದ ನಿನ್ನ ಜೀವನದಲ್ಲಿ ಬೆಳಕು ಕಾಣುತ್ತೆ. ಓಕೆ ಗುರುಜಿ. ಒಳ್ಳೆಯದಾಗಲಿ ಮಗು. ನೆಲಮಂಗಲದಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಸುಮಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರು, ಈಗ ಪತ್ರವೊಂದನ್ನು ಓದೋಣ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಸಕಲೇಶ್ಪುರದ ಒಂದು ಹಳ್ಳಿಯಿಂದ ಬರಿತಾ ಇದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾವು ಸಕಲೇಶ್ಪುರ ತಾಲೂಕಿನ ಒಂದು ಹಳ್ಳಿಯಿಂದ ಈ ಪತ್ರವನ್ನು ಬರಿತಾ ಇದ್ದೇವೆ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನನ್ನ ಮಗಳ ಹೆಸರು ಭಾಗ್ಯಲಕ್ಷ್ಮಿ, ಪೂರ್ವಾಷಾಢ ನಕ್ಷತ್ರ, ಧನಸ್ಸು ರಾಶಿ. ಗುರುಜಿ, ಈಗ ಅವಳಿಗೆ 14 ವರ್ಷ. ಅವಳಿಗೆ 2 ವರ್ಷ ವಯಸ್ಸಿನಿದ್ದಾಗಲಿಂದಲೂ ಕೈ ಮತ್ತು ಕಾಲುಗಳ ಚರ್ಮದಲ್ಲಿ ಅಂಗೈ ಮತ್ತು ಪಾದಗಳ ಸುತ್ತ ಸಮಸ್ಯೆಗಳು ತುಂಬ ಇದೆ. ನೀರುಗುಳ್ಳೆಗಳಾಗಿ ಒಡೆಯುವಂಥದ್ದು ಮತ್ತು ಚರ್ಮ ಸುಲಿತಾ ಬರುತ್ತೆ ಗುರುಜಿ. ಈಗ ಇದು 2-3 ತಿಂಗಳಿಗೆ ಒಮ್ಮೆ ಬರ್ತಾ ಇರುತ್ತೆ. ತುಂಬಾ ನವೆ ಕಡ್ತಾ ಅಂತ ಹೇಳ್ತಾಳೆ. ರಾತ್ರಿ ಇಡೀ ನಿದ್ರೆ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಶಾಲೆಗೆ ಹೋಗೋದು ಬರೋದು ತುಂಬ ಕಷ್ಟ. ಅಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾಳೆ. ಕೈ ಕಾಲುಗಳು ತುಂಬಾ ಬೆವರ್ತಾ ಇರುತ್ತೆ. ಇದಕ್ಕೋಸ್ಕರ ಎಷ್ಟೋ ಹಣ ಖರ್ಚು ಮಾಡಾಗಿದೆ. ಆಸ್ಪತ್ರೆ
ಔಷಧಿ, ಆಯುರ್ವೇದಿಕ್, ಹೋಮಿಯೋಪತಿ, ಕೆಲವು ರಕ್ತ ಪರೀಕ್ಷೆ, ಕೆಲವು ಪೂಜಾನುಷ್ಠಾನ, ಹೀಗೆ ಎಲ್ಲ ಮಾಡಿದ್ದೇನೆ. ಆದರೂ ಯಾವುದೂ ಸರಿ ಹೋಗ್ತಿಲ್ಲ. ಅವಳ ಅಂಗೈ ಯಾವಾಗಲೂ ಮೃದುವಾಗೋದೇ ಇಲ್ಲ ಗುರುಜಿ. ಕೈ ಬೆರಳು ಮತ್ತು ಪಾದಗಳ ಸುತ್ತಲೂ ಕೂಡ ಕೆಲವೊಮ್ಮೆ ಒಡೆದ ರಕ್ತ ಬರ್ತಾ ಇರುತ್ತೆ. ಊಟ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಗುರುಜಿ. ಅವಳು ಚೆನ್ನಾಗಿರಬೇಕು ಅಂತ ಅಂದರೆ, ಮೃದುವಾಗಬೇಕು ಚರ್ಮ ಅಂದರೆ ನಾನು ಏನು ಮಾಡಲಿ? ಸೌಭಾಗ್ಯಲಕ್ಷ್ಮಿ, ಈ ಮಗು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ಇದು ಅಷ್ಟಿಷ್ಟಲ್ಲ. ನಿಜಕ್ಕೂ ಹೇಳೋದನ್ನು ಕೇಳಿದ್ರೇ ಇಷ್ಟು ನೋವಿದೆಯಲ್ಲ, ಇನ್ನು ಅನುಭವಿಸೋದು ಎಷ್ಟು ಕಷ್ಟ ಯೋಚನೆ ಮಾಡಿ. ಆದರೆ ಈ ಮಗು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ಇದು ಬರೀ ಇವಳೊಬ್ಬಳದಲ್ಲ, ಇಂಥ ಸಾಕಷ್ಟು ಜನಗಳ ಮನೆಗಳಲ್ಲಿ ಈ ಸಮಸ್ಯೆ ಇದೆ. ಕೆಲವೊಬ್ಬರಿಗೆ ಈ ಅಂಗೈ ಅಂಗಾಲು ಬೆವರು ಅಂಥದ್ದು ಇದೆಯಲ್ಲ, ಆ ಬೆವರೋದು ಅಂದರೆ ಅದೇನು ಸಾಮಾನ್ಯವಾದ್ದಲ್ಲ, ಅಷ್ಟು ಬೆವರ್ತಕ್ಕಂಥದ್ದು. ಪೇಪರು ಪೆನ್ನು ಹೀಗೆ ಹಿಡಿದ್ರೆ ಆ ಪೇಪರ್ ಹಿಡಿದ್ರೆ ತಲೆಗೆಲ್ಲನೂ ಆ ಪೇಪರೆಲ್ಲ ಒದ್ದೆ ಆಗುತ್ತೆ. ಕೆಲವೊಬ್ಬರಿಗೆ ಕೈಯಲ್ಲಿ ಆ ನೀರು ಸುರಿದಂಗೆ ಸುರಿತಾ ಇರುತ್ತೆ. ಹಾಗೆ ಪಾದಗಳಲ್ಲೂ ಈ ಥರ ಆಗುತ್ತೆ. ಇದೊಂದು ಅಲರ್ಜಿ ಸಮಸ್ಯೆನ, ಅಥವಾ ದೇಹದಲ್ಲಿ ಆಗುವಂಥ ಬದಲಾವಣೆಗಳ, ಅಥವಾ ದೇಹ ಪ್ರಕ್ರಿಯೆಗಳಲ್ಲಿ ಈ ಥರ ನಡೆಯುತ್ತಾ, ಇದೆಲ್ಲವೂ ಸಹಿತ ಒಂದು ದೊಡ್ಡ ಗೊಂದಲ ಇದೆ. ಆದರೆ ಇದಕ್ಕೂ ಪರಿಹಾರ ಇದೆ, ಪರಿಹಾರ ಇಲ್ಲದೇ ಇಲ್ಲ. ಆದರೆ ಈ ಪರಿಹಾರವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕ್ರಮಬದ್ಧವಾಗಿ ಮಾಡಿಕೊಳ್ಬೇಕು. ನಾವೇನು ಮಾಡ್ತೀವಿ, 4 ದಿವಸದ ಪ್ರಯೋಗ ಸ್ವಲ್ಪ ಗುಣ ಆದ ತಕ್ಷಣ ಕೈ ಬಿಡ್ತೀವಿ, ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದು ಕಣ್ಣಿರೇಖೆ ಪ್ರಕಾರ ಬೇರೆ ಯಾವುದೇ ಗ್ರಹ ಸ್ಥಿತಿಗಳಿಂದ ಆಗಿರ್ತಕ್ಕಂಥದ್ದಲ್ಲ, ಅಥವಾ ಗ್ರಹದೇಶಗಳಿಂದ ಆಗುವಂಥ ತೊಂದರೆ ಅಲ್ಲ. ಸರಿಯಾದಂಥ ವೈದ್ಯರನ್ನು ಪರೀಕ್ಷೆ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಇಂಗ್ಲೀಷ್ ಮೆಡಿಷನ್ಗಿನ್ನ ಇದಕ್ಕೆ ಆಯುರ್ವೇದಿಕ್ಕಲ್ಲಿ ಸೂಕ್ತ ಪರಿಹಾರ ಇದೆ. ಆಯುರ್ವೇದಿಕ್ಕಲ್ಲಿ ಒಳ್ಳೆಯ ಪರಿಹಾರ ಇರೋದ್ರಿಂದ ಆಯುರ್ವೇದಿಕ್ ಸಂಬಂಧಪಟ್ಟಂಗೆ ವನಸಿರಿಗಳ ಅಭ್ಯಾಸ ಮಾಡಿ, ವನಸಿರಿಗಳನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವೈದ್ಯರನ್ನು, ಡಾಕ್ಟರನ್ನ ನೀವು ಕನ್ಸಲ್ಟ್ ಮಾಡಿದ್ರೆ ಖಂಡಿತ ಸೂಕ್ತವಾದಂಥ ಶೀಘ್ರ ಪರಿಹಾರ ಸಿಗುತ್ತೆ. ಆದರೆ ಇದಕ್ಕೂ ಮುನ್ನ ನಿಮ್ಮ ಮನೆಯಲ್ಲಿ ನಾನು ಹೇಳಿದಂಥ ಒಂದು ಸಣ್ಣ ಪ್ರಯೋಗವನ್ನು ಮಾಡಿ ನೋಡಿ. ಇದರಿಂದ ಸಾಕಷ್ಟು ಬದಲಾವಣೆ ಆಗುತ್ತೆ, ಇದರಿಂದ ಖಂಡಿತ ಅನುಕೂಲ ಆಗುತ್ತೆ. ಈ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದೇನು ಆ ಪ್ರಯೋಗ? ನಿಮ್ಮ ಪ್ರಾಂತ್ಯದಲ್ಲಿ ಸಾಮಾನ್ಯಕ್ಕೆ ಬೇವಿನ ಸೊಪ್ಪು ಸಿಕ್ಕೇ ಸಿಗುತ್ತೆ. ಬೇವಿನ ಸೊಪ್ಪು, ಹುಣಸೆ ಸೊಪ್ಪು, ಹುಣಸೆ ಮರದ ಎಲೆ, ಬೇವಿನ ಮರದ ಎಲೆ, ಇದರ ಜೊತೆಗೆ ಅಪ್ಪಟವಾಗಿ ಚೆನ್ನಾಗಿರ್ತಕ್ಕಂಥ ಅರಿಶಿಣದ ಕೊಂಬಿನಿಂದ ಕುಟ್ಟಿರ್ತಕ್ಕಂಥ ಅರಿಶಿಣ ಪುಡಿ, ಇನ್ನು ಅಲೋವೇರಾ, ಇವೆಲ್ಲವನ್ನು ಸಹಿತ ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಬೇಕು. ರಾತ್ರಿ ಹೊತ್ತು ಕೈಗಳಿಗೆ, ಪಾದಗಳಿಗೆ ಒಂದು ಕಡೆ ಫಸ್ಟು ಒಂದು ಬೆರಳು ಸುತ್ತ ಹಚ್ಚಿ. ಯಾಕೆಂದರೆ ನಿಮ್ಮ ದೇಹಕ್ಕೆ ಇದು ಔಷಧಿ ಆಗುತ್ತೆ ಇಲ್ಲ ಅಂತ ಪರೀಕ್ಷೆ ಮಾಡಬೇಕು. ಯಾವುದೇ ಔಷಧಿಗಳನ್ನು ತೆಗೆದುಕೋಬೇಕಾದ್ರೂ ಚಿಕ್ಕದಾಗಿ ಚುಟುಕಾಗಿ ಒಂದು ಪ್ರಯೋಗ ಮಾಡಿ ನೋಡಬೇಕು. ಅಥವಾ ಅಂಗೈ ಮಧ್ಯದಲ್ಲಿ ಒಂದಷ್ಟು ಆ ಪೇಸ್ಟನ್ನು ಹಾಕಿ ರಾತ್ರಿ ಎಲ್ಲ ಬಿಡಿ, ಬೆಳಗ್ಗೆ ಎದ್ದು ಆ ಜಾಗವನ್ನು ತೊಳಿರಿ. ಪುನಃ ಸಂಜೆವರೆಗೂ ಏನೂ ಹಚ್ಚಬೇಡಿ. ಸಂಜೆವರೆಗೂ ಆ ಅಂಗೈಗಳನ್ನು ನೀವು ಎಲ್ಲಿ ಆ ಔಷಧಿ ಹಚ್ಚಿದ್ದೀರೋ ಆ ಸ್ಥಳವನ್ನು ವೀಕ್ಷಣೆ ಮಾಡಿ. ಅಲ್ಲಿ ನಿಮ್ಮ ಬದಲಾವಣೆ ಅಂತ ಕಂಡಾಗ ಇದನ್ನು ನೀವು ಮುಂದುವರಿಸಿ. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಇದನ್ನು ಒಂದಿಸಕ್ಕೆ 2 ದಿವಸ ಗುಣ ಆಗುವಂಥದ್ದಲ್ಲ. ಕನಿಷ್ಠ ಪಕ್ಷ 15ರಿಂದ 20 ದಿವಸ ರಾತ್ರಿ ಹೊತ್ತು ಮಾಡಿ, ಹಗಲೊತ್ತು ಮಾಡಲಿಕ್ಕಾಗಲ್ಲ, ರಾತ್ರಿ ಹೊತ್ತು ಮಾಡಿ ಒಂದು 20 ದಿವಸ ಮಾಡಿದರೆ ಸಂಪೂರ್ಣ ಇದು ಗುಣ ಆಗುತ್ತೆ. ಒಳ್ಳೆಯದಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ ಮಾತಾಡಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಕ್ಷತಾ ಅಂತೇಳಿ. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಶಿವಮೊಗ್ಗದಿಂದ ಕರೆ ಮಾಡಿ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ ಅವ್ರ ಹತ್ರ. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಅಕ್ಷತಾ ಅಂತೇಳಿ. ನಂಗೆ 2 ಮಕ್ಳಿದ್ದಾರೆ. ಒಬ್ಬ 12 ವರ್ಷ, ಇನ್ನೊಬ್ಳು 8 ವರ್ಷದವಳು. ಸಂಸಾರದಲ್ಲಿ ಇತ್ತೀಚೆಗೆ ಒಂದು 5-6 ವರ್ಷ, ಅಂದ್ರೆ ಫಸ್ಟ್ ಇಂದಾನು ಇತ್ತು, ಬಟ್ ಇವಾಗ ಒಂದು 5-6 ವರ್ಷದಿಂದ ತುಂಬಾನೇ ಸರಿ ಇಲ್ಲ. ಅಂದ್ರೆ ನಮ್ಮ ಮನೆಯವರು ಬೇರೆ ಕಡೆ ಅದು ಇದು ಮಾಡ್ಕೊಂಡು ಇವಾಗ ನಮ್ ಜೊತೆಲಿ ಇಲ್ಲ. ನಾವ್ ಬಂದ್ಬಿಟ್ಟು ನಾನು ಇವಾಗ ತವ್ರ ಮನೇಲಿ ಇದ್ದೀನಿ. ಮಕ್ಕಳನ್ನ ನಾನೇ ಓದಿಸ್ಕೊತೀನಿ. ನಾನೇ ಇವಾಗ ಕೆಲ್ಸಕ್ಕೆ ಕೂಡ ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಕೊಟ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ನಾ ತವ್ರ ಮನೇಲಿ ಇದ್ದೀನಿ. ಅವ್ರು ಬಂದು ನಮ್ ಜೊತೆ ಸೇರಲ್ಲ, ಆ ತರ ಬೇರೆ ಇದಾಗ್ಬಿಟ್ಟಿದಾರೆ. ಅಲ್ಲ ತಾಯಿ, ಇದು ಎಲ್ಲಿವರೆಗೂ ನಿನ್ನ ತೀರ್ಮಾನ ಏನೋ? ಇವತ್ತು ನಿನ್ನ ಮಕ್ಕಳು ಸಾಕ್ತಿದ್ಯಾ, ಒಪ್ಕೊಳ್ಳೋಂಥ ಮಾತು. ಇನ್ನು ಮಕ್ಕಳು ಚಿಕ್ಕದಿದೆ, ಆ ಚಿಕ್ಕದಕ್ಕೆ ಹೇಗೆ ಸುಧಾರಣೆ ಮಾಡ್ಬೋದೋ ಮಾಡ್ತೀಯಾ. ದುಡಿಯೋದ್ರಲ್ಲಿ ತಪ್ಪಿಲ್ಲ. ಹೆಣ್ಣು ಇವತ್ತು ಗಂಡಿಗೆ ಸರಿಸಮಾನನೇ. ಸಂಪಾದನೆ ಮಾಡೋಕ್ಕೆ ನಿಂತ್ಕೊಂಡ್ರೆ ನೀವು ಸರಿಸಮಾನ ಸಂಪಾದನೆ ಮಾಡ್ತೀರಿ, ಅದೆಲ್ಲ ಮುಖ್ಯ. ಆದರೆ ನಿನಗೆ ಆಸರೆ ಬೇಡವಾ? ನೀನು ತೊಗೊಂಡಿರೋ ತೀರ್ಮಾನ ಸರಿ ಇದೆಯಾ? ಅವ್ರು ಬೇಡ ಅಂತೇಳಿ ಬಿಟ್ಟು ಹೋಗಿರೋದಕ್ಕೆ ನಾನು ಇಷ್ಟು ವರ್ಷ ಇದ್ಬಿಟ್ಟು ಮತ್ತಿವಾಗ ಅಪ್ಪ ಅಮ್ಮ ಕರ್ಕೊಂಡ್ಬಂದು ಇಲ್ಲಿ ಇದೀವಿ. ಆ ತವ್ರ ಮನೇಲೆ ಇದ್ದೀನಿ ಗುರುಜಿ. ಅಲ್ಲ ತಾಯಿ, ಕಟ್ಟಿರ್ಲಿಲ್ಲ, ಹೆಂಡತಿ ಮಕ್ಕಳು ಅನ್ನೋ ಕಾಳಜಿ ಇರ್ಲಿಲ್ಲ, ಈ ತರ ಇದ್ರು. ಅಲ್ಲ, ಇಲ್ಲ ಅಂದ್ರೆ ಇಲ್ಲ, ಅದು ಬರೋ ಥರ ಏನಾದ್ರು ಒಂದು ಕಾಳಜಿ ಬರೋ ಥರ ಏನು ವ್ಯವಸ್ಥೆ ಮಾಡಬೇಕಲ್ವಮ್ಮ. ನೋಡು ತಾಯಿ, ಮಲ್ಕೊಳ್ಳೋರ್ಗೆ ಹಾಸಿಗೆ ಹಚ್ಚಿಕೊಟ್ಟಂಗೆ ಹಾಕೊಳ್ಳಿಲ್ವ? ಇವಾಗ ನೀನು ಅಲ್ಲಿ ಬಿಟ್ಟು ಬಂದಿದ್ದರಿಂದ
ಅವ್ರು ಆಡ್ತಕ್ಕಂಥ ಆಟಗಳಿಗೆ ನೀನೇ ದಾರಿ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ನೀನೇನೇ ಆದರೂ ಸಹಿತ ಅಲ್ಲಿದ್ದು ನಿನ್ನ ಸಂಸಾರ ಸರಿಪಡಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಪಟ್ಟಿಡಿಬೇಕಾಗಿತ್ತಲ್ವಮ್ಮ. ಆ ತರ ಮಾಡ್ದೆ ಗುರುಜಿ ಇಷ್ಟು ವರ್ಷ, ಬಟ್ ಏನು ಸರಿ ಹೋಗ್ಲಿಲ್ಲ. ಒಂದ್ ಕಡೆ ಬಿಟ್ರೆ ಇನ್ನೊಂದ್ ಕಡೆ ಆ ತರ ಜಾಸ್ತಿ ಆಗ್ತಾ ಹೋಯ್ತು. ಹಾಗಾಗಿ ಸರಿ ಹೋಗದೆ ಇರೋ ಮಾತು ಅನ್ಕೊಂಡು ದಿನದಿಂದ ದಿನಕ್ಕೆ ಬೇರೆ ಇದೇ ತರ ಕೆಟ್ಟ ಚಟಗಳು ನೋಡ್ತಾ ಬಂದೆ. ಮಕ್ಳು ಕಡೆ ಗಮನ ಇರ್ಲಿಲ್ಲ. ಇವಾಗ ಹೆಂಡತಿ ಬೇಡ, ಮಕ್ಳು ಬೇಡ, ಮಕ್ಳು ಎಜುಕೇಶನ್ ಬೇಡ, ನಮ್ಮನ್ನ ಮಾತಾಡ್ಸೋದಿರ್ಲಿ, 3 ಹೊತ್ತು ತಂದು ಹಾಕೋದ್ ಕೂಡ ಅವರಿಗೆ ಕಷ್ಟ ಆಗ್ಬಿಟ್ಟಿದೆ. ಆ ತರ ಮಾಡ್ತಿದಾರೆ ಇವಾಗ. ಅವ್ರ ಉದ್ಯೋಗ ಆದ್ರೂ ಏನಿತ್ತು? ಅವ್ರ ಉದ್ಯೋಗ, ಅವ್ರ ಟೀಚರು. ಅಂದರೆ ಗೌರ್ಮೆಂಟ್ ಟೀಚರಾ? ಹಾ, ಏಡೆಡ್ ಸ್ಕೂಲು, ಗೌರ್ಮೆಂಟ್. ಮತ್ತು ಹಾಗಿದ್ದ ಮೇಲೆ ಬುದ್ಧಿವಂತಿಕೆಯಿಂದ ಕಷ್ಟನೂ ಸುಖನೂ ಸ್ವಲ್ಪ ಅಲ್ಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಹಿರಿಯರನ್ನ, ಉಪಾಧ್ಯಾಯರ, ಅಧ್ಯಾಪಕರನ್ನ ಮಾತಾಡಿಸಿ ಸ್ಯಾಲ್ರಿನಲ್ಲಿ ಕರೆಕ್ಟಾಗಿ ಒಂದು ತೀರ್ಮಾನ ತೆಗೆದುಕೊಂಡು ಜೀವನಕ್ಕೆ ದಾರಿ ಮಾಡಿಕೊಂಡು ಮಕ್ಕಳಿಗೊಂದು ಆಸರೆಯಾಗಿ ಇಟ್ಕೊಳ್ಬೇಕಾಗಿದ್ದು ಒಂದು ಆಲೋಚನೆ ಮಾಡಬೇಕಾಗಿತ್ತಲ್ವಮ್ಮ. ಯಾಕೆಂದರೆ ಇವತ್ತು ನೀನು ತೊಗೊಂಡಿದ್ದೆ ತೀರ್ಮಾನ ತಪ್ಪಲ್ಲ. ಯಾಕೆಂದರೆ ಒಂದು ಹೆಣ್ಣು ಸಾಮಾನ್ಯಕ್ಕೆ ತಲೆ ಬಗ್ಸಿ ಎಷ್ಟು ತಲೆ ಬಗ್ಸ್ಬೋದು ಅಷ್ಟು ಬಗ್ಸ್ಬೋದು. ಮಿತಿ ಮೀರಿದ್ರೆ ನೀನು ಬಗ್ಸೋಕ್ಕಾಗಲ್ಲ, ಒಪ್ಕೊಳ್ಳೋ ವಿಚಾರನೇ. ಹಾಗಂತ ನಾಳೆ ಮಕ್ಕಳ ಬದುಕಿ ಏನಾಗುತ್ತೆ ಯೋಚನೆ ಮಾಡು. ಇದಕ್ಕೇನಾದ್ರು ಒಂದು ಕೊನೆ ಬೇಕಲ್ಲ. ನೀನೊಂದು ತೀರ ಅವರೊಂದು ತೀರ ನಿಂತ್ಕೊಂಡು ನಾಳೆ ದಿವಸ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೇನೋ ಅಚಾತುರ್ಯ ಮಾಡ್ಕೊಂಬಿಟ್ರೆ ನಿನ್ನ ಜೀವನ ಎಲ್ಲ ನೀನು ಕಣ್ಣೀರು ಹಾಕ್ಬೇಕಲ್ವಾ? ಅಥವಾ ನೀನೇನಾದ್ರು ಬೇರೆ ತೀರ್ಮಾನ ತೊಗೊಳಕ್ಕೆ ನೀನು ರೆಡಿ ಆಗಿದ್ಯಾ? ಹಾ ಗುರುಜಿ, ಇವಾಗ ಅವ್ರಿಗೇನೆ ಬೇಡ ಅಂದ್ಮೇಲೆ ನಮ್ಗೆ ಯಾಕೆ ಅನ್ನೋ ತರ ಬಂದ್ಬಿಟ್ಟಿದೆ ಇವಾಗ. ಹಾಗಿದ್ಮೇಲೆ ಇದನ್ನ ನ್ಯಾಯಬದ್ಧವಾಗಿ ನ್ಯಾಯಸ್ಥಾನದಲ್ಲಿ ಇದ್ರ ಬಗ್ಗೆ ತೀರ್ಮಾನಕ್ಕೆ ಹೋಗಿದ್ದೀರಾ? ಸರ್ ಹೌದು ಗುರುಜಿ, 4-5 ಸರಿ ಮನೆಗೆ ಕರ್ಸ್ಬಿಟ್ಟು ಏನಪ್ಪಾ ಇದೆಲ್ಲ ಈ ತರ ಎಲ್ಲ ಬಿಟ್ಬಿಡು, ಇನ್ಮೇಲೆ ಸರಿ ಹೋಗ್ರಿ, ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರು ಅಂತೇಳಿ ಸುಮಾರು ಸರಿ ಕರ್ಸ್ಬಿಟ್ಟು ಎಲ್ಲ ಮನೇಲೆಲ್ಲ ಕೂರ್ಸಿ ಬುದ್ಧಿ ಹೇಳಿ ಕಳ್ಸಿದ್ರು. ಮತ್ತೆ ಇದೇ ತರ ಗುರುಜಿ ಮಕ್ಳಿಗೆ ಮಾತಾಡ್ಸಲ್ಲ, ಹೆಂಡತಿ ಮಕ್ಳು ತುಂಬಾನೇ ರೂಢ ಬಿಹೇವ್ ಮಾಡ್ತಾರೆ ಇತ್ತೀಚೆಗೆ. ಕರೆಕ್ಟ್ ಮಗು. ಈಗ ಒಂದು ಈ ಥರ ಆದಾಗ ನೀನು ತಗೊಳ್ಳೋ ತೀರ್ಮಾನ ಬೇಗ ತಗೊಂಡು ಸರಿಯಾದ ನಿರ್ಧಾರಕ್ಕೆ ಬಂದ್ಬಿಡ್ಬೇಕಾಗಿತ್ತು. ನಿರ್ಧಾರಕ್ಕೆ ಬರೋದು ಅಂದರೆ ಸುಮ್ಮನೆ ಅವ್ರ ಪಾಡ್ಗವರು ನಿನ್ನ ಪಾಡ ನೀನಿದ್ರೆ ಆಗೋದಿಲ್ಲ. ಇದನ್ನ ನ್ಯಾಯಸ್ಥಾನದಲ್ಲಿ ಏನು ತಗೋಬೇಕು, ಅದಕ್ಕೆ ಏನು ತೀರ್ಮಾನ ತಗೋಬೇಕು ಅಲ್ಲಿ ನ್ಯಾಯಸ್ಥಾನದಲ್ಲಿ ತೊಗೊಂಡು ಅಲ್ಲಿ ನ್ಯಾಯ ನೀನು ಕೊಟ್ಬಿಟ್ರೆ ನೀನು ಕನಿಷ್ಠ ಪಕ್ಷ ಇನ್ನೂ ಮಕ್ಕಳು ಚಿಕ್ಕದಿದೆ, ನೀನೊಂದು ಸರಿಯಾದ ದಾರಿ ಹುಡುಕ್ಬೋದು. ನಾಳೆ ಮಕ್ಕಳು ಸ್ವಲ್ಪ ಬೆಳೆದು ದೊಡ್ಡವರಾದ್ಮೇಲೆ ನೀನು ಈ ತೀರ್ಮಾನ ತಗೊಳ್ಳಿಕ್ಕೆ ಬರೋದಿಲ್ಲ. ನಾವು ಕಾದಿದ್ದು ಅಂತ ಹೇಳಿದ್ರೆ ಅವ್ರು ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ಸುಮ್ನೆ ದುಡ್ಕೋದ್ ಬೇಡ ಅಂತೇಳಿ ಕಾದ್ವಿ. ಇದ್ಯಾಕೋ ಸರಿ ಹೋಗೋ ತರನೇ ಕಾಣ್ತಿಲ್ಲ. ಅದಕ್ಕೆ ಈಗ ಇನ್ನು ನೀವು ಕಾಲ ವೃಥಾ ವೇಸ್ಟ್ ಮಾಡೋದು ಬೇಡ. ಇನ್ನು ನೀನು ಆಲೋಚನೆ ಮಾಡು, ಒಂದಲ್ಲ 2 ಸತಿ ಆಲೋಚನೆ ಮಾಡಿ ಒಳ್ಳೆ ತೀರ್ಮಾನಕ್ಕೆ ಬಂದು ಮುಂದೆ ಮಕ್ಕಳಿಗೂ ದಾರಿ ಆಗಬೇಕು, ನಿನಗೂ ದಾರಿ ಆಗಬೇಕು. ಯಾಕೆಂದರೆ ಮಕ್ಕಳ ಜೀವನನೂ ಅತಂತ್ರ ಆಗಬಾರ್ದು, ಮಕ್ಕಳು ನೋಡ್ತಾ ನಿನ್ನ ಜೀವನನೂ ಅತಂತ್ರ ಆಗಬಾರ್ದು. ಅದನ್ನು ಹೇಳ್ತಾರಲ್ಲ, ತ್ಯಾಗ ಮಾಡ್ತೀವಿ ಅಂತೇಳಿ ತ್ಯಾಗಮಯಿಗಳಾಗಿ ಬದುಕೋದಕ್ಕಾಗಲ್ಲಮ್ಮ ಈ ಸಂಸಾರದಲ್ಲಿ. ಅದೆಲ್ಲ ಮಾತಾಡೋಕ್ಕೆ ಚೆನ್ನ, ಪಿಕ್ಚರ್ಗಳಲ್ಲಿ ಫಿಲ್ಮ್ಗಳಲ್ಲಿ ನೋಡೋಕ್ಕೆ ಚೆನ್ನ. ನಿಜ ಜೀವನದಲ್ಲಿ ಅದಲ್ಲ. ನಿಜ ಜೀವನದಲ್ಲಿ ಒಬ್ರಿಗೊಬ್ರು ಆಸರೆ ಬೇಕೇ ಬೇಕು. ಆ ಆಸರೆ ಕೊಡ್ತಕ್ಕಂಥವ್ರ ಬಗ್ಗೆ ಒಂದು ಚಿಂತನೆ ಮಾಡಬೇಕು ನೀನು. ಆದಷ್ಟು ಬೇಗ ಒಳ್ಳೇದಾಗಲಿ, ಒಳ್ಳೆ ತೀರ್ಮಾನ ತಗೋ. ಒಳ್ಳೆ ತೀರ್ಮಾನ ತಗೊಳ್ಳೋದಕ್ಕೂ ಮುನ್ನ ಇನ್ನೂ ಒಂದು ಸತಿ ಆಲೋಚನೆ ಮಾಡು, ದುಡುಕಬೇಡ. ಹಾಗೆ ಮನೇಲಿರ್ತಕ್ಕಂಥವ್ರನ್ನೂ ಸ್ವಲ್ಪ ಸಹಾಯಕ್ಕೆ ತಗೊಂಡು ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದು ಒಂದು ಸರಿಯಾದ ರೀತಿ ದಾರಿ ತಗೊಳ್ಳಿ. ನೀವೇ ಪರಿಹಾರ ಹೇಳಿ ಗುರುಜಿ, ಮುಂದಿನ ಏನ್ ಮಾಡೋದು, ಈಗ ಹೇಗೆ ಮಾಡೋದು? ತಾಯಿ, ನಾನು ಕೊಡುವಂಥ ಪರಿಹಾರ ನಿನಗೆ, ನಿನ್ನ ಮನಸ್ಸಿಗೆ ಅಥವಾ ನಿನ್ನ ಪರಿವಾರಕ್ಕೆ ಅಷ್ಟೇ ಸರಿ ಹೋಗುತ್ತೆ. ಕಾನೂನು ಪ್ರಕಾರ ನಾನು ಕೊಡುವಂಥ ಪರಿಹಾರ ನೀನು ಸಮಂಜಸ ಅನಿಸೋದಿಲ್ಲ. ಯಾಕೆಂದರೆ ಕಾನೂನಲ್ಲಿ ನೀನು ಸಿಗಬೇಕಿವಾಗ. ಈಗ ಕಾನೂನು ಹೊರಗಡೆ ಪ್ರಪಂಚ ಏನು ಹೇಳುತ್ತೆ, ಎಲ್ಲರಿಗೂ ಏನು ನ್ಯಾಯ ಇದೆಯೋ, ಎಲ್ಲರಿಗೂ ಈ ಸಂವಿಧಾನದಲ್ಲಿ ಏನೊಂದು ಪ್ರಕ್ರಿಯೆಗಳಿದೆಯೋ ಅದರ ಪ್ರಕಾರ ನೀನು ನಡಿಬೇಕಿವಾಗ. ಯಾಕೆಂದರೆ ನೀನು ಹೋದಷ್ಟು ದಿವಸ ಹೀಗೆ ಇದ್ದರೆ ಸಾಲದು, ಇದು ನಡೆಯೋದಿಲ್ಲ. ಈ ಜೀವನ ಅಲ್ಲ ಇದು. ಏನು ತೊಗೊಂಡ್ರೂ ಒಂದು ತೀರ್ಮಾನ ಬೇಕು. ಅದರಲ್ಲೂ ಇವತ್ತು ನೀವು ಪ್ರಾರಂಭ ಮಾಡಿದ್ರೆ 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ ಅಷ್ಟೊಂದು ನೀನು ವಯಸ್ಸೇ ಆಗೋಗಿರುತ್ತೆ. ಜೊತೆ ಮಕ್ಕಳು ಬೆಳೆ ದೊಡ್ಡದಾಗಿರುತ್ತೆ. ಮಕ್ಕಳು ಬೆಳೆ ದೊಡ್ಡದಾದ್ಮೇಲೆ ನೀನು ಏನು ತೀರ್ಮಾನ ತೊಗೊಳ್ತೀಯಮ್ಮ? ಮಕ್ಕಳಿಗೆ ಈಗಿರ್ತಕ್ಕಂಥ ಜ್ಞಾನದಲ್ಲಿ ಇವತ್ತಿನ ಟೆಕ್ನಾಲಜಿ, ಇವತ್ತು ಭಾಳ ಬುದ್ಧಿವಂತರಿದ್ದಾರೆ. ನರ್ಸರಿ ಓದೋ ಮಕ್ಕಳಿಗೆ ಯಾರು ಅಂತ ಗೊತ್ತಾಗೋಗ್ಬಿಡುತ್ತೆ. ಹೀಗಿರಬೇಕಾದ್ರೆ ಮಕ್ಕಳ ಬಗ್ಗೆನೂ ಚಿಂತನೆ ಮಾಡಿ. ಮತ್ತು ಇವತ್ತಿನ ಪ್ರಪಂಚದಲ್ಲಿ ಏನು ತೀರ್ಮಾನ ತೊಗೊಂಡ್ರು ಒಳ್ಳೆ ತೀರ್ಮಾನ, ಒಳ್ಳೆ ಬೇಗ, ಆದಷ್ಟು ಬೇಗ ತಗೋ. ನಿನ್ನ ಜೀವನ ಚೆನ್ನಾಗಿರಲಿ, ನಗ್ನಗ್ತಾ ಇರೋಂಗಾಗಲಿ, ಆದಷ್ಟು ಬೇಗ ನೀನು ಕಷ್ಟ ದೂರ ಆಗಲಿ. ಒಳ್ಳೇದಾಗಲಿ ತಾಯಿ. ಶಿವಮೊಗ್ಗದಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಅಕ್ಷತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಪತ್ರವೊಂದನ್ನು ಓದೋಣ. ಗುರುಜಿ ಅವರು ಕಳಿಸಿರುವಂಥ ಭಾವಚಿತ್ರ. ಮಧುರಾ ಮಲ್ಲಿಕಾರ್ಜುನ್ ಅವರು ಚಾಮರಾಜನಗರದಿಂದ ಈ ಪತ್ರವನ್ನು ಬರಿತಾ ಇದ್ದಾರೆ. ಗುರುಜಿ, ನನ್ನ ಸಮಸ್ಯೆ ಏನು ಅಂದರೆ, ನನ್ನ ಮದುವೆ ಆಗಿ 4 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ, ತಿಂಗಳ ಮುಟ್ಟು ಸರಿಯಾಗಿ ಆಗ್ತಾ ಇರಲಿಲ್ಲ. ಹಾಗಾಗಿ ಡಾಕ್ಟರ್ ಹತ್ರ ತೋರಿಸೋದಕ್ಕೆ PCOD ಸಮಸ್ಯೆ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಚಿಕಿತ್ಸೆ ಪಡಿತಾ ಇದ್ದೇನೆ, ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಗುರುಜಿ. ಮತ್ತು ನಮ್ಮಿಬ್ಬರ ಮಧ್ಯೆ ತುಂಬ ಮನಸ್ತಾಪಗಳಿದೆ ಅಂತ ಹೇಳಿದ್ದಾರೆ. ಎಲ್ಲ ಔಷಧಿ ಬೇಕು ಬೇಡ ಎಲ್ಲ ಹೇಳಿಬಿಟ್ಟಿದ್ದಾರೆ. ಇನ್ನು ಹೇಳಿದ ಮೇಲೆ ಉತ್ತರ ಅಲ್ಲೇ ಇದೆ. ಭಗವಂತ ಆರೋಗ್ಯ ಸರಿ ಇಲ್ಲ ಅಂದಾಗ ವೈದ್ಯರು ಸರಿಪಡಿಸ್ಬೋದು, ಮೆಡಿಸಿನ್ಸ್ ಕೊಡ್ಬೋದು. ಆದರೆ ಇಬ್ಬರ ಮನಸ್ಸು ಸರಿ ಇಲ್ಲ ಅಂದರೆ ಯಾವ ಮೆಡಿಸಿನ್ ಕೊಡ್ತೀರಿ?
ಆ ಮನಸ್ಸನ್ನು ಸರಿಪಡಿಸ್ಕೊಳ್ಳುವಂಥ ಗುಣ ನಿಮ್ಮಲ್ಲೇ ಇರಬೇಕು. ಹಾಗೆ ನೀವು ದಂಪತಿಗಳ ಫೋಟೋ ಕಳಿಸಿದ್ದೀರಿ ನೋಡಿ, ಇಲ್ಲಿ ಮಲ್ಲಿಕಾರ್ಜುನ್ ಫೋಟೋ ಚೆನ್ನಾಗಿದೆ, ಅವ್ರ ಕಣ್ಣು ರೇಖೆ ಸ್ಪಷ್ಟ ಇದೆ. ಹಾಗೆ ಮಧುರ, ನಿಮ್ಮ ಕಣ್ಣು ರೇಖೆ ಸ್ಪಷ್ಟತೆ, ನಿಮ್ಮ ಕಣ್ಣು ಚೆನ್ನಾಗಿದೆ, ಇಲ್ಲಿ ಫೋಟೋ ಚೆನ್ನಾಗಿ ಕಾಣ್ತಿದೆ, ಬಿಟ್ಟರೆ ರೇಖೆಗಳು ಏನೂ ಕಾಣಿಸೋದಿಲ್ಲ, ಎಲ್ಲ ಮರ್ಜ್ ಆಗಿಬಿಟ್ಟಿದೆ. ಅಂದರೆ ಅವ್ರ ಫೋಟೋ ತೆಗೆದಿರ್ತಕ್ಕಂಥವ್ರು ಅಥವಾ ನಿಮ್ಮ ಮೇಕಪ್ಪಲ್ಲಿ ಆಗಿದ್ದೀರೋ ಏನೋ, ಒಟ್ಟಂತೂ ಕ್ಲಾರಿಟಿ ಇಲ್ದಿರತಕ್ಕಂಥ ಫೋಟೋ ಕಳಿಸಿದ್ದೀರಿ. ನಿಮ್ಮ ಕಣ್ಣು ರೇಖೆ ಸ್ಪಷ್ಟ ಇದ್ದರೆ ಅದಕ್ಕೆ ಸೂಕ್ತವಾದಂಥ ಉತ್ತರ ನಾನು ಕೊಡ್ಬೋದು. ಹಾಗಾಗಿ ನೀವು ಈ ಫೋಟೋನ ಮತ್ತೊಮ್ಮೆ ಕಳಿಸಿ. ಹಾಗೆ ಫೋಟೋ ಕಳಿಸೋದಕ್ಕಿಂತ ಮುನ್ನ ಸಾಧ್ಯವಾದಷ್ಟು ನಿಮ್ಮಿಬ್ಬರ ಮನಸ್ಥಿತಿಗಳನ್ನು ಒಂದು ಕಡೆ ಸೇರಿಸಿ, ನೀವು ಸದಾಕಾಲ ನೀವು ಹ್ಯಾಪಿಯಾಗಿದ್ದು ಸಂತೋಷವಾಗಿದ್ದು ನಗನಗ್ತಾ ಇದ್ದರೆ, ಮಕ್ಕಳಾಗಬೇಕಾದರೆ ದಂಪತಿಗಳ ಮಧ್ಯದಲ್ಲಿ ಸರಸ ಸಲ್ಲಾಪ, ನೆಮ್ಮದಿಯ ಸುಖ ಸಂತೋಷ ಏನೇ ಆದರೂ ಸಹಿತ ಹಂಚಿ ತಿನ್ನುವಂತಹ ಒಂದು ಗುಣ ಇದು ಗಂಡ ಹೆಂಡತಿರಲ್ಲಿ ಇರಬೇಕು. ಇದಿದ್ದರೆ ಮಾತ್ರ ಸಂತಾನ ಆಗುವಂಥದ್ದು. ಇದನ್ನು ಹೊರತುಪಡಿಸಿ ಚಕ್ರ, ಯಂತ್ರ, ಮಂತ್ರ, ತಂತ್ರ ಅಥವಾ ಟ್ಯಾಬ್ಲೆಟ್ಸು, ಔಷಧಿ ಇದ್ಯಾವುದೂ ಮಕ್ಕಳು ಮಾಡಲ್ಲ. ಅದರಿಂದ ಇದ್ರ ಬಗ್ಗೆ ಚಿಂತನೆ ಮಾಡಿ, ದಂಪತಿಗಳಿಬ್ಬರು ಚೆನ್ನಾಗಿದ್ದು ಏನೂ ಆಗ್ತಿಲ್ಲ, ಯಾಕೋ ವ್ಯತ್ಯಾಸ ಆಗ್ತಿದೆ ಅಂದರೆ ಅದಕ್ಕೆ ಯಾವ ಔಷಧಿ ಕೊಡಬೇಕು ಅಂತ ಚಿಂತನೆ ಮಾಡ್ಬೋದು. ಗಂಡ ಹೆಂಡತಿರಲ್ಲೇ ಪರಸ್ಪರ ಮನಸ್ಥಿತಿ ಸರಿಯಿಲ್ಲ, ಅಲ್ಲಿ ವೈಮನಸ್ಸಿದೆ, ಇಬ್ಬರು ನಾವು ಒಬ್ರಿಗೊಬ್ರು ಸೇರೋಲ್ಲ, ಅಥವಾ ನಾವು ಇಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ, ನಾನು ಉತ್ತರ ಅವರು ದಕ್ಷಿಣ ಅಂದರೆ ಮಧ್ಯದಲ್ಲಿ ಯಾವ ಗ್ರಹಗಳು ಅನುಕೂಲ ಮಾಡೋದಿಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಥಿತಿಗಳು ಬದಲಾಯಿಸಿಕೊಂಡು ಶಾಂತಿ ನೆಮ್ಮದಿಯುತವಾಗಿರಿ, ಖಂಡಿತ ಸಂತಾನ ಆಗುತ್ತೆ. ಒಳ್ಳೆಯದಾಗಲಿ. ಚಾಮರಾಜನಗರದಿಂದ ಪತ್ರವನ್ನು ಬರೆದದಕ್ಕಾಗಿ ಮಧುರಾ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇಲ್ಲಿಗೆ ಈ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದವ್ರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ಹಾಗೆಯೇ ಪತ್ರಗಳಿಗೂ ಕೂಡ ಉತ್ತರ ನೀಡಿದರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 7:30ಕ್ಕೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.